ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ವಾರವು ಧ್ಯಾನಿಸಿದ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ಬರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ. ಕಳೆದ ವಾರ ನಾವು ಎಷ್ಟನೇ ವಚನದವರೆಗೆ ಧ್ಯಾನ ಮಾಡಿದ್ವಿ ಅನ್ನೋದು ನೆನಪಿದೆಯಾ? 12ನೇ ವಚನದವರೆಗೂ ನಾವು ಧ್ಯಾನ ಮಾಡಿದ್ವಿ. ಕರೆಕ್ಟ್. ಅನೇಕರ ಪ್ರೀತಿ ಆ ದಿನಗಳಲ್ಲಿ ಏನಾಗ್ತದೆ, ತಣ್ಣಗಾಗಿ ಹೋಗ್ತದೆ ಅನ್ನುವುದರ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ. ಈಗ 13ನೇ ವಚನಕ್ಕೆ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ, ಅದರ 13ನೇ ವಚನ. ಕಡೆಯವರೆಗೂ ತಾಳುವವನು ಸಾಕು. ಗಮನಿಸಿ, ನಾನು ನಿಮ್ಮನ್ನೆಲ್ಲ ಕೇಳ್ತೀನಿ, ನೀವೆಲ್ಲ ರಕ್ಷಣೆ ಹೊಂದಿದ್ದೀರಾ? ಎಸ್. ಆದರೆ ಬೈಬಲ್ ಹೇಳ್ತಿದೆ ಯಾರ ರಕ್ಷಣೆ ಹೊಂದೋದಂತೆ? ಈಗ ನೀವು ಹೇಳಿ, ನೀವು ರಕ್ಷಣೆ ಹೊಂದಿದ್ದೀರಾ? ನಾನು ಕಳೆದ ವಾರ ಹೇಳ್ತಾ ಇದ್ದೆ, ನಾನೀಗ ಮೈಸೂರಿಗೆ ಹೋಗಬೇಕು. ಎಲ್ಲಿಗೆ ಹೋಗಬೇಕು? ಮೊಬೈಲ್ನಲ್ಲಿ ಗೊತ್ತಿಲ್ಲದಿರೋ ಜಾಗಕ್ಕೆ ಒಂದು ಗೂಗಲ್ ಮ್ಯಾಪ್ ಹಾಕ್ತೀರಿ. ಹೌದಾ? ಹಾಕಿದ ತಕ್ಷಣ ಅಲ್ಲೇನು ತೋರಿಸುತ್ತೆ ಗೊತ್ತಾ? ಬ್ಲೂ ಕಲರ್ನಲ್ಲಿ ಒಂದು ದಾರಿ ಕಾಣುತ್ತೆ. ಅನೇಕ ದಾರಿ ಇದೆ. ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣದಲ್ಲಿ ಒಂದು ದಾರಿ ತೋರಿಸುತ್ತೆ. ಇದೇ ಜಾಗ ಇಷ್ಟೊತ್ತಾಗತ್ತೆ ಅಂತ ತೋರಿಸುತ್ತೆ. ಇಲ್ಲೇ ಕೂತ್ಕೊಂಡಿದ್ದೀವಿ, ಆ ದಾರಿ ಮ್ಯಾಪ್ ತೋರಿಸಿದ ತಕ್ಷಣ ನಾವು ಆ ಜಾಗಕ್ಕೆ ಹೋದಂಗಾಯ್ತಾ? ಅದೇ ರೀತಿಯಲ್ಲೇ ಇವತ್ತು ರಕ್ಷಣೆ ಅನ್ನುವಂತಹ ಸ್ಥಾನದಲ್ಲಿ ದೇವರನ್ನು ನಿಲ್ಲಿಸಿದ್ದಾರೆ. ಬಟ್ ಆ ರಕ್ಷಣೆ ಮುಟ್ಟುವಂಥ ಕಡೆಯವರೆಗೆ ನಾನು ಹೋಗಲೇಬೇಕು, ಪ್ರಯಾಣ ಮಾಡಲೇಬೇಕು. ಅದು ಎಲ್ಲಿವರೆಗೆ ಇದ್ದರೆ ಮಾತ್ರ ನನ್ನ ರಕ್ಷಣೆ ಅಂತ ಈ ವಚನ ಹೇಳ್ತದೆ ಅಂದರೆ, ಕಡೆಯವರೆಗೂ ತಾಳುವವನು. ತಾಳುವುದು ಅಂದ್ರೆ ಅರ್ಥ ಏನು? ನನ್ನ ಜೊತೆ ಸಹಿಸ್ಕೊಂಡಿರೋದು. ನೆಕ್ಸ್ಟ್, ಆಮೇಲೆ ಸಹಿಸ್ಕೊಂಡಿರೋದು, ಸಮಾಧಾನದಿಂದ ಇರುವಂಥದ್ದು, ಕಾದಿರುವಂಥದ್ದು, ನಿರೀಕ್ಷಿಸುವುದು. ತಾಳುವವನು ಅಂದರೆ ಅರ್ಥ ಏನಿದೆ ಅಷ್ಟು ಹೇಳಿ. ಎಲ್ಲ ಇದಿರ್ಬೋದು. ತಾಳುವವನಿಗೆ ಸರಿಯಾದ ಅರ್ಥ ಹೇಳಿ. ಒಂದು ಹೇಳಿದ್ರೆ ಸಹಿಸ್ಕೊಳ್ಳೋದು. ಕರೆಕ್ಟ್. ಆಮೇಲೆ ಆಗಿದ್ರೇ ಸಹಿಸ್ಕೊಳಕ್ಕಾಗೋದು. ಗುಡ್. ಆಮೇಲೆ ಯಾವ್ದು ಈಗ ಒಂದು ಹೇಳಿದ್ರಿ? ಅದೇ ಗೊತ್ತಿಲ್ಲ. ತಾಳ್ಮೆ. ಗುಡ್. ಈಗ ಪಕ್ಕದಲ್ಲಿ ಕೇಳ್ರಿ, ನಿಮ್ಗೆ ಅದಿದ್ದ ಅಂತ ಕೇಳಿ. ಸಹಿಸ್ಕೊಳ್ಳೋದು, ತಾಳ್ಮೆ, ನಿಮ್ಗೆ ಅದಿದ್ದ? ಏನು ಹೇಳಿದ್ರು? ನಮ್ಮ ಅಶ್ವಿನಿ ಚೆನ್ನಾಗಿ ತಲೆ ಆಡಿಸ್ತಲ್ಲ, ಇಲ್ಲ ಪಾಸ್ಟ್ರೆ ಅಂತ. ಕರೆಕ್ಟ್ ಅದು. ಈಗ ಹೇಳಿ, ನೀವು ರಕ್ಷಣೆ ಹೊಂದಿದೆ? ಬಟ್ ಯೇಸು ಸ್ವಾಮಿ ಕಡೆಯ ದಿನಗಳ ಸೂಚನೆ ಹೇಳ್ತಿದ್ದಾರೆ. ಗಮನಿಸ್ರಿ, ಯಾರು ರಕ್ಷಣೆ ಹೊಂದ್ತಾರೆ ಅಂದರೆ ಕಡೆಯವರೆಗೂ ತಾಳುವವರು. ಏನನ್ನು ತಾಳುವುದು? ಈಗ ಮೇಲ್ವಚನದಿಂದ ನಾವು ಧ್ಯಾನ ಮಾಡಿದ್ದೀವಿ. ಅನೇಕರು ಬಂದು ಯೇಸು ಸ್ವಾಮಿ ನಾನೇ ಅಂತ ಹೇಳಿ ನಮ್ಮನ್ನು ಮೋಸಪಡಿಸೋ ಪ್ರಯತ್ನ ಮಾಡ್ತಾರೆ. ಅನೇಕರು ತನ್ನ ಹೆಸರನ್ನ ಯೇಸು ಸ್ವಾಮಿ ಹೆಸರಿನ ನಿಮಿತ್ತ ಹಿಡ್ಕೊಡ್ತಾರೆ, ನಮ್ಮನ್ನು ಹಾಗೆ ಮಾಡ್ತಾರೆ. ನಮ್ಮ ದೇವ ಜನರೇ ನಮ್ಮನ್ನು ಏನು ಮಾಡ್ತಾರೆ? ಹಿಡ್ಕೊಟ್ಬಿಡ್ತಾರೆ, ದೂಷಿಸ್ತಾರೆ. ಯುದ್ಧಗಳಾಗ್ತದೆ, ನಷ್ಟಗಳಾಗ್ತದೆ, ಬರಗಾಲಗಳು ಬರ್ತದೆ. ಇದೆಲ್ಲ ಸಂದರ್ಭದಲ್ಲಿ ಕಡೆಯದಾಗ ಕಳೆದ ವಾರ ಧ್ಯಾನ ಮಾಡಿದ್ವಿ, ಅನೇಕರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಇದೆಲ್ಲದರ ಮಧ್ಯದಲ್ಲಿ ನಾವೇನು ಮಾಡಬೇಕಂತ ಇದೆಲ್ಲವನ್ನು ತಾಳ್ಕೋಬೇಕು. ಆಗ ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ಹೇಳುವಂತಹ ಕೃಪೆ ದೇವರು ನಮಗೆ ಕೊಡ್ತಾರೆ. ಇವತ್ತು ನಾವು ಇಲ್ಲಿ ರಕ್ಷಣೆ ಹೊಂದಿಲ್ಲ ಅಂತ ನೀವು ಹೇಳಿದ್ರಿ. ಸೊ ಹಂಗೆ ಹೇಳಾಗಿಲ್ಲ. ಹೆಂಗೆಂದರೆ ನಾವು ರಕ್ಷಣೆ ಹೊಂದಿದ್ದೇವೆ, ಹೊಂದುತ್ತಾ ಇದ್ದೇವೆ, ಒಂದು ದಿನ ಹೊಂದುತ್ತೇವೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ರಕ್ಷಣೆ ಈ ರಕ್ಷಣೆಯ ಅನುಭವ ಒಂದು ದಿನದಲ್ಲಿ ಕೊನೆಯಾಗುವಂಥದ್ದಲ್ಲ. ಹಲ್ಲೆಲೂಯಾ. ಪ್ರತಿದಿನವೂ ನಾವು ರಕ್ಷಣೆ ಹೊಂದುತ್ತಾನೇ ಇರಬೇಕು. ಎಲ್ಲಿವರೆಗೆ ನಾವು ಹೊಂದ್ತೀವಿ ಅಂದರೆ ಒಂದು ದಿನ ಪರಲೋಕದಲ್ಲಿ ನಿಂತ್ಕೊಳ್ತೀವಿ, ಅಲ್ಲಿಯವರೆಗೂ ನಾವು ಹೊಂದುತ್ತಾನೇ ಇರಬೇಕು. ಈ 3 ಕಾಲದ ಈ ರಕ್ಷಣೆ, ಭವಿಷ್ಯತ್ ಕಾಲದಲ್ಲಿಯೂ, ವರ್ತಮಾನ ಕಾಲದಲ್ಲಿಯೂ, ಭೂತಕಾಲದಲ್ಲೂ, ವರ್ತಮಾನ ಕಾಲದ, ಭವಿಷ್ಯತ್ ಕಾಲದಲ್ಲಿಯೂ ಒಳಗೊಂಡಂಥದ್ದೇ ರಕ್ಷಣೆ. ಆಮೇಲೆ ಆದ್ದರಿಂದ ಇಲ್ಲಿ ವಚನ ಹೇಳ್ತಾರೆ, ನೀನು ರಕ್ಷಣೆ ಹೊಂದಿದ್ದೀಯಾ, ಆದರೆ ಕಡೆಯವರೆಗೆ ತಾಳ್ಕೊಂಡ್ರೆ ಮಾತ್ರ ನೀನು ರಕ್ಷಣೆ ಹೊಂದಿದ್ದೀಯಾ ಅಂತ ಹೇಳ್ಬೋದು. ಅಥವಾ ಪರಲೋಕಕ್ಕೆ ನಾನು ಸೇರ್ತೇನೆ ಅಂತ ನಾವು ಹೇಳ್ಬೋದು. ಕಡೆಯವರೆಗೂ ತಾಳಿಕೊಳ್ಳುವಂಥದ್ದು. ಇವತ್ತು ಯಾರೆಲ್ಲ ಇವತ್ತು ನನಗೆ ಒಬ್ರಿಗೊಬ್ರು ಕೇಳಿದೆ, ನಿಜವಾಗಿಯೂ ನಮ್ಮಲ್ಲಿ ಏನಿಲ್ಲ ಅಂದರೆ ತಾಳ್ಮೆ ಅನ್ನುವಂಥದ್ದು ತುಂಬ ಕಡಿಮೆ. ಕೆಲವರಲ್ಲಿ ನಮ್ಮ ಸಭೆಯಲ್ಲಿ ಒಂದು ಬೆರಳೆಣಿಕೆ ಅಷ್ಟು ಜನ, 2-3 ಜನರನ್ನ ಆಯ್ಕೆ ಮಾಡಿದ್ರೆ ಸಿಕ್ಬೋದೇನೋ.
ತುಂಬ ತಾಳ್ಮೆ ಇದೆ ನಿಮಗೆ, ಇಲ್ಲ ಅಂತೆಲ್ಲ. ತಾಳ್ಮೆ ಇರೋದ್ರಿಂದ ಇನ್ನೂ ಮನೇಲಿದ್ದೀರಿ ನೀವು, ತಾಳ್ಮೆ ಇರೋದ್ರಿಂದ ಇನ್ನೂ ಪಕ್ಕದಲ್ಲಿ ಕೂತಿದ್ದೀರಿ, ತಾಳ್ಮೆ ಇರೋದ್ರಿಂದ ಸಭೆಲಿದ್ದೀರಿ. ಆದರೆ ಪರಿಶುದ್ಧಾತ್ಮನ 4ನೇ ಫಲ ಯಾವುದು ಹೇಳಿ? ದೀರ್ಘ ಶಾಂತಿ. ಎಂಥ ಶಾಂತಿ? ಆ ಶಾಂತಿ ನಮ್ಮಲ್ಲಿ, ಆ ದೀರ್ಘವಾದಂಥ ತಾಳ್ಮೆ ನಮ್ಮಲ್ಲಿ ಇದೆಯಾ? ಇಲ್ಲ. ದೀರ್ಘವಾದ ತಾಳ್ಮೆ. ಏನೇ ನಡೀಲಿ, ಎಷ್ಟು ಸಾರಿ ನಡೆದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ಸಹೋದರನು ದಿನಕ್ಕೆ 7 ಸಾರಿ ಅದೇ ತಪ್ಪನ್ನು ಮಾಡಿ ನಿನ್ನ ಹತ್ರ ಬಂದು ನನಗೆ ಪಶ್ಚಾತ್ತಾಪವಾಯಿತು ಅಂತ ಕೇಳಿ ನೀನೇನು ಮಾಡು? ನಿಜ ಹೇಳಿ, ಈಗೇನು ನಿಮಗೆ ಮಾಡಿದ್ರೆ ನಿಜವಾಗ್ಲೂ ಕ್ಷಮಿಸಿದೆ? ದಿನಕ್ಕೆ 7 ಸಾರಿ ಅದೇ ತಪ್ಪು ಮಾಡ್ತಾನೆ. ಒಂದು ಸಲ ಮಾಡಿದ್ರೆ ಕ್ಷಮಿಸೋದು ನಮಗೆ ಕಷ್ಟ, ಇನ್ನು 7 ಸಲ ಮಾಡಿದ್ರೆ ಅವನನ್ನು ಪೊಲೀಸ್ಗೆ ಹಿಡ್ಕೊಟ್ಟು ಮರಣದಂಡನೆ ಹಾಕಲ್ಲ, ನಾವೇ ಕೊಂದುಬಿಡ್ತೀವಿ. ಅಷ್ಟು ಸಿಟ್ಟು ಬರ್ತದೆ, ಕೋಪ. ಯಾರಾದರೂ ಒಂದು ವರ್ತನೆಗಳನ್ನು ಮಾಡುವಾಗ ತಕ್ಷಣ ನಮ್ಮಲ್ಲಿ ಸಡನ್ಲಿ ಕೋಪ ಬರುವಂತಹ ಒಂದು ವರ್ತನೆ ನಮ್ಮಲ್ಲಿದೆ. ದಯಮಾಡಿ ವಾಕ್ಯ ಹೇಳ್ತದೆ, ನೀನು ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಹಿಸಿಕೊಳ್ಳಿ ಅಂದರೆ ಮುಂದಿನ ದಿನಗಳಲ್ಲಿ ನಿನ್ನ ರಕ್ಷಣೆಯನ್ನು ಕೆಡುವುದಕ್ಕೋಸ್ಕರವೇ ಕೆಲವು ಹೋರಾಟ ಬರುತ್ತೆ. ಇವತ್ತು ಬರುವಂಥ ಹೋರಾಟಗಳೆಲ್ಲವೂ ರಕ್ಷಣೆ ಕೆಡುವುದಕ್ಕಲ್ಲ, ರಕ್ಷಣೆಯಿಂದ ಕೆಡುವುದಕ್ಕಲ್ಲ. ಕೆಲವು ಸಮಾಧಾನ ಕೆಡುತ್ತೆ, ಕೆಲವು ನಷ್ಟಗಳನ್ನ ಕಾಣ್ತೀವಿ ಅಷ್ಟೇ. ಆದರೆ ಅಂತ್ಯದ ಫಲ ಯಾವುದು ಗೊತ್ತಾ? ಕೆಲವು ಹೋರಾಟ ನಿಮ್ಮ ರಕ್ಷಣೆಯನ್ನೇ ಕಳೆದಾಕುವಂತೆ ಮಾಡಿಬಿಡುತ್ತೆ. ಕೆಲವರು ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಕೋಪ ಮಾಡ್ಕೊಂಡಿದ್ದೀರಿ, ಆ ಗಳಿಗೆ ಒಬ್ಬರ ಸಂಪರ್ಕ, ಒಂದು ಫ್ರೆಂಡ್ಶಿಪ್ನ ಕಳ್ಕೊಂಡಿದ್ದೀರಿ, ಅಷ್ಟೇ ಆಗಿದ್ದು. ನಿಮಗೇನು ದೊಡ್ಡ ನಷ್ಟ ಅನ್ನಿಸ್ಬಿಡ್ತಾ? ಇಲ್ಲ. ಆದರೆ ಒಂದು ದಿನ ಬರುತ್ತದೆ, ಇದೇ ಆ್ಯಟಿಟ್ಯೂಡ್, ಇದೇ ಸನ್ನಿವೇಶ ನಿಮಗೆ, ಇದೇ ಸ್ವಭಾವ ನಿಮ್ಮಲ್ಲಿ ಮುಂದುವರೆದ್ರೆ ರಕ್ಷಣೆನೇ ಕಳ್ಕೊಂಡ್ಬಿಡ್ತೀವಿ ನಾವು. ಆದ್ದರಿಂದ ಇವತ್ತು ಎಚ್ಚರಿಕೆ ವಹಿಸಬೇಕು. ನನ್ನ ಈ ತಾಳ್ಮೆ ಇಲ್ಲದೆ ಇರುವಂಥ ಗುಣ ರಕ್ಷಣೆಯನ್ನೇ ಕಳೆದಾಕ್ಬಿಡ್ತದೆ ನನಗಿದ್ರೆ, ಆ ಪ್ರತಿದಿನ ನಾವು ಏನು ಕಲಿಬೇಕು ಗೊತ್ತಾ? ತಾಳ್ಮೆಯಿಂದ ನಾವು ಕಲಿಬೇಕು. ಈಗಿರುವಂಥ ಸ್ಥಳದಲ್ಲಿ ನೀನು ತಾಳ್ಮೆ ಕಲೀಲಿಲ್ಲ ಅಂದರೆ, ತುಂಬ ಜನರಿಗೆ ನಾನು ಹೇಳಿದುಂಟು, ಕೆಲವು ಹೆಣ್ಮಕ್ಳಿಗೆ ಹೇಳಿದ್ದೀನಿ, ಇಲ್ಲಿ ನೀನು ತಾಳ್ಮೆ ಕಲೀಲಿಲ್ಲ ಅಂದರೆ ತಾಳ್ಮೆ ಕಲಿಸುವಂಥ ಸ್ಥಳಕ್ಕೇ ನೆಕ್ಸ್ಟು ನಿನ್ನ ಹಾಕ್ಬಿಡ್ತಾರೆ ಅಂತ ನಾನು ಅನೇಕರನ್ನ ವಾರ್ನ್ ಮಾಡಿದ್ದೀನಿ. ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳೇ, ಮದುವೆ ಆಗದೇ ಇರುವಂಥ ಪುರುಷರೇ, ಹೆಣ್ಣು ಮಕ್ಕಳೇ, ನಿಮ್ಮ ಜೀವನದಲ್ಲಿ ತಾಳ್ಮೆಯನ್ನು ಕಲೀಲಿಲ್ಲ ಅಂದರೆ ನೀನು ಕೊಡೋ ಗಂಡ, ನೀನು ಕೊಡೋಂಥ ಅತ್ತೆ ಮಾವ, ನೀನು ಕೊಡೋಂಥ ಹೆಂಡತಿ ಹೆಂಗಿರ್ತಾಳೆ ಅಂದರೆ, ನೀನು ತಾಳ್ಮೆ ಕಲಿಸೋರು ದೇವರನ್ನ ಬಿಡಲ್ಲ, ಅಂಥ ಸ್ಥಿತಿ ತಂದುಬಿಡ್ತಾನೆ. ಅದಾಗಬಾರ್ದು. ಕೊಟ್ಟಂಥ ಸ್ಥಿತಿ, ನಾನು ಸುಂದರವಾದ ಜೀವನ ಕಾಣಬೇಕು ನನಗಿದೆ, ಈಗಲೇ ನಾವು ಕಲ್ತ್ಬಿಟ್ರೆ ದೇವ್ರಿಗೆ ಆಸೆ ಏನು ಗೊತ್ತಾ? ನನಗೆ ಕಲಿಸ್ಬೇಕು. ನೆಕ್ಸ್ಟ್ ಕಳೆದ ದಿನಗಳು ಹೇಳಿದೆ, ಪೌಲನ ಪ್ರಯತ್ನ ಏನು ನಮ್ಮ ವಿಷಯದಲ್ಲಿ? ನಮ್ಮನ್ನೆಲ್ಲರನ್ನು ಪ್ರವೀಣರನ್ನಾಗಿ ಮಾಡಬೇಕು ಅಂತ. ಪೌಲನಿಗೆ ಪ್ರವೀಣರಾಗಿ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ದೇವ್ರಿಗೆ ಏನು ಅನಿಸ್ಬೇಕು? ನಾವಿನ್ನೂ ಆ ವಿಷಯಗಳನ್ನು ಕಲ್ತ್ಕೊಳ್ಬೇಕು ಅನ್ನೋದೇ ದೇವರ ಆಸೆ. ಆದ್ದರಿಂದ ನಾವೆಲ್ಲರೂ ತಾಳಿಕೊಳ್ಳುವುದನ್ನು ಕಲಿಯೋಣ. ಯಾವುದನ್ನು? ತಾಳಿಕೊಳ್ಳುವುದನ್ನು ನಾವು ಕಲಿಯೋಣ. ಒಂದು ವಚನ ತೆಗೆದುಕೊಳ್ಳ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 22ನೇ ವಚನ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರ 22ನೇ ವಚನ. ಬರೋಣ. ಈಗ ದೇವರ ಬಳಿಗೆ ನಾನು ನೀವು ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ದೇವರ ಸಮ್ಮುಖ ತನ್ನ ಬಳಿಗೆ ನೀವು ಬಂದಿದ್ದೀವಿ. ಬಂದಂತ ನಾವು ಹೇಗೆ ಬರಬೇಕು ಅಂತ ಫಸ್ಟ್ ಹೇಳ್ತದೆ ಅಂದರೆ, ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ. ಈಗ ನಾನು ಕೇಳಿದೆ ನಿಮ್ಮನ್ನು, ನಿಮಗೆ ತಾಳ್ಮೆ ಇದೆಯಾ? ನೀವು ತಾಳಿಕೊಳ್ಳುವವರ, ನೀವು ಸಹಿಸಿಕೊಳ್ಳುವವರ ಅಂತ ನಾನು ಕೇಳಿದೆ. ಏನು ಹೇಳಿದ್ರಿ? ಇಲ್ಲ ಅಂತ. ಆದರೂ ನಾವು ದೇವರ ಬಳಿಗೆ ಬಂದಿದ್ದೀವಿ. ಹೆಂಗೆ ಬಂದಿದ್ದೀವಿ ಆಗಿದ್ರೆ? ಕಪಟವಾಗಿ ಬಂದಿದ್ದೀವಿ. ದೇವರ ಕೃಪೆ ಕರೆಕ್ಟ್, ಅದು ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಸೇರಿಸ್ಕೊಳ್ತಾರೆ, ವೆರಿ ಗುಡ್. ಬಟ್ ನಾವು ಪರ್ಸ್ನಲಾಗಿ ಯೋಚನೆ ಮಾಡಿದ್ರೆ ಕಪಟ. ಇಷ್ಟು ನಾನು ಈಗ ಕೇಳ್ತೀನಿ, ಗಮನಿಸಿ. ಇಷ್ಟು ವರ್ಷ ತಾಳ್ಮೆ ಬಗ್ಗೆ ನೀವು ಓದಿಲ್ವಾ, ಪ್ರಸಂಗ ಕೇಳಿಸ್ಕೊಂಡಿಲ್ವಾ? ಆದರೂ ಇಲ್ಲದೆ ಇದ್ರೆ ನಾವೇನದು? ಕಪಟಿಗಳು. ತಾಳ್ಮೆನೇ ಕಲಿತಿಲ್ವಲ್ಲ ನಾವು, ಸಹಿಸ್ಕೊಳ್ಳೋದೇ ಕಲಿತಾ ಇಲ್ವಲ್ಲ. ಹೆಂಡತಿಯನ್ನು ಗಂಡ ಸಹಿಸ್ಕೊಳ್ಳೋದನ್ನ, ಗಂಡ ಹೆಂಡತಿ ಸಹಿಸ್ಕೊಳ್ಳೋದನ್ನ, ಆಮೇಲೆ ತಂದೆ ತಾಯಿಗಳು ಮಕ್ಕಳನ್ನ ಸಹಿಸ್ಕೊಳ್ಳೋದನ್ನ, ಮಕ್ಕಳು ತಂದೆ ತಾಯಿಗಳನ್ನ ಸಹಿಸ್ಕೊಳ್ಳೋದನ್ನ, ಅಜ್ಜಿ ತಾತನ ಸಹಿಸ್ಕೊಳ್ಳೋದನ್ನ, ಅತ್ತೆ ಮಾವನ ಸಹಿಸ್ಕೊಳ್ಳೋದನ್ನ, ಸೊಸೆಯನ್ನ ಸಹಿಸ್ಕೊಳ್ಳೋದನ್ನ ನಾವು ಕಲಿಯದೇ ಇದ್ದರೆ ಹೇಗೆ ತಾನು ನಾವು ರಕ್ಷಣೆ ಹೊಂದುತ್ತೀವಿ? ಸಹಿಸ್ಕೊಳ್ಳೋದು ಏನು? ಸೈತಾನೊಬ್ಬನೇ ಸಹಿಸ್ಕೋಬೇಕಾ? ಸೈತಾನ್ ಬರ್ತಾನೆ ನಿಮಗೆ ಶೋಧನೆ ತರೋಕ್ಕೆ? ವ್ಯಕ್ತಿಗಳನ್ನೇ ಕಳಿಸೋದು, ವ್ಯಕ್ತಿಗಳ ಮೂಲಕವಾಗಿ ನಮಗೆ ಶೋಧನೆ ಬರೋದು. ಸಹಿಸ್ಕೊಳ್ಬೇಕು. ನಾವು ಸಹಿಸ್ಕೊಳ್ಳೋದೇ ಇದ್ದರೆ ನಿಮ್ಮ ಮನಸ್ಸು ಯಾವಾಗಲಾದರೂ ನಿಮಗೆ, ಬೈಬಲ್ ಹೇಳ್ತಾರೆ ಗಮನಿಸ್ರಿ, ನೀನು ಅಪರಾಧಿ ಅಂತ ನನ್ನ ಮನಸ್ಸು ನಮ್ಗೆ ಹೇಳ್ಬಾರ್ದಂತೆ. ಯಾರು ಹೇಳಬಾರ್ದು? ಮತ್ತೊಬ್ರು ಹೇಳಬಾರ್ದು ಅಂದರೆ ನಾವು ಆಸೆ ಪಡ್ತೀವಿ, ಹೌದು ತಾನೇ? ಅವ್ರು ನಾನು ಸರಿ ಇಲ್ಲ ಅನ್ಬಾರ್ದು ಅಂತ ಮ್ಯಾನೇಜ್ ಮಾಡ್ತೀವಿ, ಅವ್ರ ಮುಂದೆ ಬೆಸ್ಟಾಗಿ ನಡ್ಕೋತೀವಿ. ಬಟ್ ಬೈಬಲ್ ಹೇಳ್ತಾರೆ, ಪೌಲ ಹೇಳ್ತಿದ್ದಾನೆ, ಈ ಗ್ರಂಥಕರ್ತ ಹೇಳ್ತಿದ್ದಾನೆ, ನನ್ನ ಮನಸ್ಸು ನೀನು ಅಪರಾಧಿ ಅಂತ ನಿನಗೆ ಹೇಳ್ಬಾರ್ದು ಅಂತ.
ನಿಮ್ಮ ಮನಸ್ಸಿಗೆ ನೀವು ಯಾರು ಅಂತ ಗೊತ್ತುತ್ತಾನೆ, ನಿಮ್ಮ ಮನಸ್ಸಿಗೆ ನೀವು ಯಾರು ಅಂತ ಗೊತ್ತುತ್ತಾನೆ. ಆದರೆ ಯಾಮರಿಸಲಿಕ್ಕೆ ಆಗಲ್ಲ, ಅದಕ್ಕೆ ಚೆನ್ನಾಗಿ ಗೊತ್ತು. ಅದು ನೀನು ಅಪರಾಧಿ ಅಲ್ವಾ, ನೀನು ತಾಳ್ಮೆ ಅನ್ನೋದೇ ಇಲ್ವಲ್ಲ, ಸಹಿಸ್ಕೊಳ್ಳೋದೇ ಇಲ್ವಲ್ಲ. ಯಾರಿಗೋಸ್ಕರ ಇವತ್ತಿದ್ದು ಮಾತಾಡ್ತಾರೆ ಗೊತ್ತಿಲ್ಲ. ನಾಳೆ ಯಾರೆಲ್ಲ ಸಹಿಸ್ಕೊಳ್ಳುವಂಥ ಸ್ಥಿತಿಗೆ ನೀವು ಹೋಗಬೇಕಾದಂಥ ದೇವರು ಬಯಸ್ತಿದ್ದಾರೋ ಗೊತ್ತಿಲ್ಲ, ಏನೇನು ನಾಳೆ ಎದುರಾಗುತ್ತೋ ಗೊತ್ತಿಲ್ಲ. ಆದರೆ ದೇವರು ಬಯಸ್ತಿದ್ದಾರೆ, ನೀನು ತಾಳ್ಕೊಂಬಿಡು ಮಗನೇ, ನೀನು ತಾಳ್ಕೊಂಬಿಡು ಮಗಳೇ, ನಾನು ರಕ್ಷಣೆ ನಾನು ಕೊಡ್ತೀನಿ. ರಕ್ಷಣೆ ಪರಲೋಕ ಮಾತ್ರ ಅಲ್ಲ, ಈ ಲೋಕದಲ್ಲೂ ಸಿಗುವಂತಹ ಎಲ್ಲ ವಿಷಯಗಳನ್ನು ರಕ್ಷಣೆ ಬೇಕಾ ಎಲ್ಲವನ್ನ ನನ್ನ ದೇವರಿಗೆ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆಮೇಲೆ ಅಂದರೆ ನೆಕ್ಸ್ಟ್ ಹೇಳ್ತದೆ, ನಮ್ಮ ಅಪರಾಧಿ ಎಂದು ಹೇಳದೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಡಗಿಕೊಂಡು ಪರಿಪೂರ್ಣ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಯಥಾರ್ಥ ಹೃದಯವುಳ್ಳ, ಶುದ್ಧ ಹೃದಯವುಳ್ಳವರಾಗಿ, ಪೂರ್ಣ ನಂಬಿಕೆಯುಳ್ಳವರಾಗಿ. ಈ ರೀತಿ ಇವರೊಂದು ವಚನವನ್ನು ಹೆಚ್ಚಾಗಿ ನಾವು ಧ್ಯಾನ ಮಾಡಿದ್ರೆ ಅನೇಕ ವಿಷಯಗಳನ್ನ ನಾವು ಧ್ಯಾನಿಸ್ಬೋದು. ನನ್ನ ಸಮಯ ಅದಿಲ್ಲ, ನನ್ನ ವಿಷಯ ಕೂಡ ಅದಲ್ಲ. ಮುಖ್ಯವಾಗಿ ನನ್ನ ಕರ್ತನ ಬರೋಣದಲ್ಲಿ ಏನೆಲ್ಲ ಸಂಭವಿಸ್ತದೆ, ಏನೆಲ್ಲ ನಾವು ಮಾಡಬೇಕಾಗಿದೆ ಅನ್ನೋದನ್ನು ನಾವು ಕಲಿತಾ ಇದ್ದೀವಿ. ತಾಳಿಕೊಳ್ಳುವಂಥ ಹೃದಯ. ಈ ವಾರ ಏನೇ ಆದರೂ ನಾನು ತಾಳ್ಕೊತೀನಿ ಅಂತ ಹೇಳೋರು ಯಾರಾದರೂ ಇದ್ದೀರಾ? ಈ ವಾರ ಈ ವಚನದ ಪ್ರಕಾರ ನಾನು ಏನೇ ಆದರೂ ನಾನು ತಾಳ್ಕೊತೀನಿ, ಕೈ ಎತ್ತಿ ನೋಡೋಣ. ಏನೇ ಆದರೂ ಟ್ರೈ ಮಾಡ್ತೀನಿ, ವೆರಿ ಗುಡ್, ತಪ್ಪಿಲ್ಲ, ಪ್ರಯತ್ನಿಸೋಣ. ಏನೇ ಆದರೂ ಏನು ಮಾಡ್ಬೇಕು, ನಾವು ಸಹಿಸ್ಕೋಬೇಕು, ತಾಳ್ಮೆಗಿರಬೇಕು. ಅಟ್ಲೀಸ್ಟ್ ಈ ಥರ ನಾವು ಪ್ರಯತ್ನ ಮಾಡುವಾಗ ನಮಗೆ ಅಂಥ ಸ್ವಭಾವ ರೂಢಿಸ್ಕೊಳ್ತದೆ. ಪ್ರಯತ್ನ ಮಾಡಿ ಮಾಡಿ ಅದು ನಮ್ಮ ಸ್ವಭಾವವಾಗಿ ಬದಲಾಗಿಬಿಡ್ತದೆ. ಆಮೇಲೆ ಅದಕ್ಕೋಸ್ಕರವಾಗಿ ಕಡೆಯವರೆಗೂ ನಾವು ತಾಳಿಕೊಳ್ಳುವಂತಹ ಪ್ರಯತ್ನ ನಾವು ಮಾಡು. ಇದೇ ಇಬ್ರಿಯ 13ನೇ ಅಧ್ಯಾಯಕ್ಕೆ ಬನ್ನಿರಿ. 13 ಸಾಕು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ. ಇಲ್ಲಿ ಕೂಡ ಹೇಳ್ತದೆ, ನಿಂದೆಯನ್ನು ಏನು ಮಾಡಬೇಕಂತೆ? ನಿಂದೆ ಅಂದರೆ ಕಷ್ಟ ಅಲ್ಲ, ಅವಮಾನ, ನಿಂದಿಸು. ಒಂದು ವೇಳೆ ಎರಡು ವಿಚಾರ, ನೀನು ಮಾಡಿರುವಂಥ ತಪ್ಪನ್ನೇ ಹೇಳಿ ನಿಮ್ಮನ್ನು ನಿಂದಿಸ್ಬೋದು. ನೀನು ಮಾಡದೇ ಇರುವಂಥ ತಪ್ಪನ್ನು ಕೂಡ ನಿನ್ನ ಮೇಲೆ ಹೇಳಿ ನಿಂದಿಸಬಹುದು. ನಿಂದಿಸೋದು ಅಂದರೆ ಅದೇ ತಾನೇ. ಮಾಡಿರುವಂಥ ತಪ್ಪನ್ನು ಇದು ಮಾಡಿದ್ದೀಯಾ ಅಂತ ತುಂಬ ವರ್ಷಗಳಾದರೂ ಅದನ್ನೇ ಹೇಳ್ತಾರೆ. ಒಂದು ವೇಳೆ ಮಾಡದೇ ಇರುವಂಥ ತಪ್ಪನ್ನು ಮೇಲ್ನೋಟದ ಕಾರ್ಯಗಳನ್ನು ನೋಡಿ ನಿನ್ನ ಮೇಲೆ ತಪ್ಪು ಮಾಡಿದೀಯಾ ಅಂತ ನಿಂದಿಸುವಂಥದ್ದಾಗಿರ್ಬೋದು. ಈಗ ನಾವು ಯಾವ ರೀತಿ ನಾವು ಅದರ ಯೋಚನೆ ಮಾಡ್ತೀವಿ ಅಂದರೆ, ಒಂದು ಸರಿ ಅನ್ಸ್ಕೋತೀವಿ, ಎರಡು ಸರಿ ಅನ್ಸ್ಕೋತೀವಿ, ಪುಣ್ಯ ಅಂತೀವಿ. ನಾವೇನಂತೀವಿ, ನಾನು ನೋಡ್ತೀನಿ ಸಹಿಸ್ಕೊಳ್ಳೋದು, ಇನ್ಮೇಲೆ ಆಗಲ್ಲ ನಿನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಅಂತೇಳಿ ವಿರುದ್ಧವಾಗಿ ಎದ್ದು ಬಿಡ್ತೀವಿ. ಬಟ್ ಬೈಬಲ್ ಹೇಳ್ತದೆ, ಆತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯನ್ನು ನಾವು ತಾಳಿಕೊಳ್ಳುವುದವರಾಗಿ ಪಾಳೆಯದ ಆಚೆ ಅಂದರೆ ಪಾಳೆಯ ಅಂದ್ರೇನು? ತಾವು ವಾಸ ಮಾಡ್ತಕ್ಕಂಥ ಒಂದು ಗುಡಾರದ ಏನಿದೆಯೋ ಆ ಪಾಳೆಯವನ್ನು ಬಿಟ್ಟು ಕೆಲವು ಸಂದರ್ಭಗಳಲ್ಲಿ ಕೆಲವು ಸ್ಥಳಗಳನ್ನು ನಾವು ಬಿಡಬೇಕು, ಕೆಲವು ವ್ಯಕ್ತಿಗಳನ್ನು ನಾವು ಬಿಡಬೇಕು. ಆಗ ಮಾತ್ರವೇ ನಾವು ತಾಳ್ಕೊಳ್ಳಿಕ್ಕೆ ಸಾಧ್ಯ. ಕೆಲವು ಸಂದರ್ಭದಲ್ಲಿ ತಾಳ್ಕೊಳ್ಳಿಲ್ಲ ಅಂದರೆ ಮೋಶೆ ಏನು ಮಾಡ್ತಾನೆ, ಅವರಿಬ್ಬರು ಜಗಳಾಡ್ತಿದ್ದ ಜಾಗದಲ್ಲಿ ಒಂದು ವೇಳೆ ಅವ್ರು ಜಗಳಾಡ್ತಾರಂತ ಈಗ ಅತ್ತ ಹೊಂಟೋಗಿದ್ರೆ, ನಮ್ಮ ನಗರದ ಭಾಷೆ ಹೇಳ್ತೀನಿ ಗಮನಿಸಿ, ಬೇರೆ ಕಡೆ ಹೊಂಟೋಗಿದ್ರೆ ಇವನು ಕೊಲೆಗಾರನ ಹೆಸರು ಬರ್ತಾ ಇಲ್ಲ. ದೇವರ ನಿರ್ಣಯದಲ್ಲಿ ಏನೇ ಇರಲಿ, ಆದರೆ ತಾಳಿಕೊಳ್ಳುವಂಥ ಸ್ವಭಾವ ಇವನಿಲ್ಲ. ನಾನು ನಂಬ್ತೀನಿ 40 ವರ್ಷ ಇವನ್ನ ಕುರಿ ಕಾಯಕ್ಕೆ ಆಗ್ತಿರ್ಲಿಲ್ಲ ದೇವರು. ಯಾವಾಗ ಇವನು ಈ ಕಲಿಬೇಕಾದ ಜಾಗ ತಾಳ್ಮೆನ ಕಲ್ತ್ಕೊಂಡ್ಬಿಟ್ಟಿದ್ರೆ 40 ವರ್ಷ ಯಾಕೆ ಅವನು ಕುರಿ ಕಾಯಬೇಕಿತ್ತು? ಯಾವನು ರಾಜನ ಮನೆಯಲ್ಲಿ ಬೆಳೆದಂಥ ಅರಮನೆಯಲ್ಲಿ ಬೆಳೆದಂಥ ಒಬ್ಬ ರಾಜನ ಹಂತದಲ್ಲೇ ಬೆಳೆದವನು. ರಾಜನ ಮಗಳು ಏನು? ರಾಜನ ಮಗಳ ಮಗ, ರಾಜನ ಮೊಮ್ಮಗ ಅಂತ ಇಟ್ಕೊಳ್ಳಿ. ರಾಜನ ಮೊಮ್ಮಗ ಅರಮನೆಯಲ್ಲಿ ಹೆಂಗಿರ್ತಾನೆ? ರಾಜ್ಕುಮಾರನಾಗೆ ಇರ್ತಾನೆ, ಹೌದಾ? ಆ ರೀತಿ ಬೆಳೆದವನನ್ನು ದೇವರು ಯಾಕೆ ಕುರಿಗಳನ್ನು ಕಾಯೋದಕ್ಕೆ ಹಾಕಿದ್ರು ಅಂದರೆ ಇಲ್ಲಿ ತಾಳ್ಮೆ ಕಲೀಲಿಲ್ಲ ಅವನು. ಈ ವಿಷಯ ಬಿಟ್ಕೊಳ್ಳಿ. ನೀನು ತಾಳ್ಮೆಯನ್ನು ಕಲೀಲಿಲ್ಲ ಅಂದರೆ ನಿನ್ನ ಪರಿಸ್ಥಿತಿ ತದ್ವಿರುದ್ಧವಾಗಿ ಮಾಡಿ ಎಲ್ಲಿಗೆ ತಗೊಂಡು ಹೋಗಾಗ್ತಾರೋ, ಎಷ್ಟು ವರ್ಷ ಪ್ರೇಯರ್ ಮಾಡಿದೆ, ಎಷ್ಟು ರಕ್ಷಣೆ ಒಂದೇ, ನನಗಿಂತ ಏನು ಇಲ್ಲದೋ ಹೆಂಗೆಲ್ಲ ಇದ್ದಾರೆ, ನನ್ನ ಜೀವನ ಯಾಕೆ ಹಿಂಗಾಯಿತು ಅಂತ ನೀನು ಪ್ರಶ್ನೆ ಮಾಡಿಕೊಳ್ಳುವ ಹಾಗೆ ಸನ್ನಿವೇಶ ಬಂದಿರುತ್ತೆ. ಆದ್ದರಿಂದಲೇ ನಾನು ಹೇಳ್ತಿದ್ದೀನಿ, ನೀನು ದೇವರ ನಿಮಿತ್ತವಾಗಿ ಉಂಟಾಗುವಂಥ ಎಲ್ಲ ನಿಂದೆಗಳನ್ನು ನೀನು ಸಹಿಸಿಕೊಂಡು ಬಿಡೋದಾದರೆ ಪಾಳೆಯದ ಹೊರಗೆ, ಪಾಳೆಯ ಅಂದರೆ ಮತ್ತೆ ಹೇಳ್ತೀನಿ, ಅವರು ವಾಸ ಮಾಡ್ತಕ್ಕಂಥ ಒಂದು ಪಾಳೆಯ, ಅದು ಒಂದು ಬಾರ್ಡರ್ ಇರ್ತದೆ, ಆ ಪಾಳೆಯನ್ನು ಬಿಟ್ಟು ಹೊರಗೆ ಕರ್ತನ ಸಮ್ಮುಖಕ್ಕೆ ನಾನು ಹೋಗಬೇಕು. ತವಕ ಪಡ್ರಿ. ನನ್ನ ಆಸೆ ನಮ್ಮ ಸಭೆಯಲ್ಲಿ ಎಲ್ಲ ಒಂದು ಅಭಿವೃದ್ಧಿಯನ್ನು ಕಂಡು ಪ್ರಾರ್ಥನೆಗೆ ಅಂತಲೇ ಒಂದು ಸ್ಥಳವನ್ನು ಸಿದ್ಧಪಡಿಸಬೇಕು.
ನೀವು ಯಾರೆಲ್ಲ ಒಂದು ವೇಳೆ ಫ್ಯೂಚರ್ ಮನೆ ಕಟ್ತೀರೋ, ಗಮನಿಸ್ರಿ, ಮನೆ ಕಟ್ತೀರೋ ಪ್ರಾರ್ಥನೆ ಕೋಣೆ ಅಂತಲೇ ಒಂದು ಕಟ್ಟಿ. ನಿಮ್ಮ ಹಿಂದಿನ ಕಟ್ತಿದ್ರಲ್ಲ ದೇವ್ರ ಮನೆ ಅಂತ ಇಂಕರವಾಗಿ ಹಂಗೆ ಕಟ್ಟಬೇಡಿ. ಒಂದು ಸಪ್ರೇಟ್ ಒಂದು ದೊಡ್ಡ ರೂಮ್ ಕಟ್ಟಿರಿ ಪ್ರಾರ್ಥನೆಗಾಗಿ. ಚಾರಪ್ತ ಸ್ತ್ರೀನ ಎಲಿಷನ್ಗೆ ಒಂದು ಮನೆ ಮೇಲೆ ಮಾಳಿಗೆ ಏನೇನು ಇಟ್ಲು ಹೇಳಿ? ಮಂಚ, ದೀಪಸ್ತಂಭ, ಚೇರು, ಶೂನೇಂಬೇಳು. ಕರೆಕ್ಟ್, ಶೂನೇಂಬೇಳು. ಅಷ್ಟೆಲ್ಲವನ್ನು ಅಂದರೆ ಒಬ್ಬ ವ್ಯಕ್ತಿಗೆ ಇನ್ನೊಂದು 4 ಜನ ಬಂದರೆ ಈ ರೂಮಲ್ಲಿ ಪ್ರೇಯರ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಒಂದು ರೂಮ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲದಕ್ಕೂ ಪ್ಲ್ಯಾನ್ ಮಾಡ್ತಾರೆ ಮನೆಯಲ್ಲಿ. ಆದರೆ ಪ್ರಾರ್ಥನಾ ಕೋಣೆ ಅಂತೇಳಿ ನೀವು ಸಪ್ರೇಟ್ ಮಾಡಿರಿ. ಏನೇನಾದರೂ ಗಂಟೆ ಜೊತೆ ಜಗಳ ತಕ್ಷಣ ಹೋಗಿ ರೂಮ್ಗೆ ಸೇರ್ಕೊಂಡು ಪ್ರೇಯರ್ ಮಾಡಿ. ಬೋಲ್ಟ್ ಹಾಕಬೇಡ, ಭಯ ಬಂದ್ಬಿಡುತ್ತೆ. ಸಪ್ರೇಟ್ ರೂಮ್ಗೆ ಹೋಗಿ ಪ್ರಾರ್ಥನೆ ಕೋಣೆ, ದೇವರ ಸಮ್ಮುಖಕ್ಕೆ ನಾನು ಹೋಗ್ತೀನಿ. ಈ ತವಕ ಪ್ರತಿಯೊಬ್ಬರು ಬರೋದು. ಅದಕ್ಕೆ ಹೇಳ್ತಾರೆ, ಪಾಳೆಯದ ಹೊರಗೆ ಆತನ ಸನ್ನಿಧಿಗೆ ನಾವು ಬರೋಣ, ಆತನ ಬಳಿಗೆ ನಾವು ಬರೋಣ ಅಂತ ಹೇಳ್ತಾರೆ. ತಾಳ್ಮೆ ಕಲಿಯೋರು ದಯಮಾಡಿ ಅಭ್ಯಾಸ ಮಾಡಿ. ತಾಳ್ಮೆ ಬೇಕಾ? ಆ ಸ್ಥಳವನ್ನು ಬಿಟ್ಟು ತಕ್ಷಣ ಪ್ರಾರ್ಥನೆಗೆ ಆಗಿ ಕೂತ್ಕೊಳ್ಳಿ. ನಾನು ಒಂದು ಸಹೋದರಿ ಬಗ್ಗೆ ನಾನು ಹೇಳಿದೆ, ಗಂಡ ಕುಡ್ಕೊಂಡು ಬಂದು ಚೆನ್ನಾಗಿ ಬೈಯೋನು ಪ್ರತಿದಿನ. ಅವನು ಬೈತಿದ್ದಾಗೆ ತಕ್ಷಣ ಮೊಣಕಾಲು ಹಾಕ್ಬಿಡೋಳು ರೂಮ್ಗೆ ಹೋಗಿ. ಗಂಡ ಬೈದು ಸಾಕಾಗಿ ಪ್ರತಿ ಸಾರಿ ಬೈಯಕ್ಕೆ ಹೋದ್ರೆ ಮೊಣಕಾಲು ಹಾಕ್ತಾನೆ, ಗೊತ್ತಾಗಿ ಬೈಯನ್ನೇ ಬಿಟ್ಬಿಟ್ಟ. ತಿರುಗಿಸಿ ಮಾತಾಡಿದ್ರೆ ಅವಳು ನಿನಗಿಂತ ನಾನೇನು ಕಮ್ಮಿ ಅಂತ ಮುನಿಸ್ಕೊಂಡಿದ್ರೆ ತಕ್ಷಣ ದಡ ಅಂಡೋದು, ಊಟ ಕೊಡದೇ ಇರೋದು, ತಿನ್ನು ಹೋಗೋ ಅನ್ನೋದು. ಹಂಗೆ ಮಾಡಿದರೆ ಇವತ್ತು 90 ಯಾಕೆ ಬರಮ್ಮ, ನಾಳೆ ಫುಲ್ ಬಾಟ್ಲಾಗ ಬರ್ತಾರೆ. ಹಲ್ಲೆಲೂಯಾ. ಈ ಥರ ಪಾಳೆಯದ ಹೊರಗೆ ಆತನ ಪಾದಗಳಿಗೆ ನಾವು ಬರೋಣ ಅಂತ ವಾಕ್ಯ ಹೇಳ್ತಾರೆ. ಕಾರಣ ನಾನು ಹೇಳ್ತಿರೋದು ಸಹಿಸಿಕೊಳ್ಳುವವರು, ತಾಳಿಕೊಳ್ಳುವವರು. ಇನ್ನೊಂದು ವಾಕ್ಯ ತೆಗೆದುಕೊಳ್ಳ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅದರ 7ನೇ ವಚನವನ್ನು ಓದೋಣ. 7ನೇ ವಚನ, ರೋಮ 2:7. ನಿಧಾನಕ್ಕೆ ಓದಿ. ಯಾರು ಪ್ರಭಾವಮಾನ ಅಲ್ಲ ಕಮ್ಮ, ಅದು ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಸಾಕು. ನಾನು ಓದಿಸಿದ ವಚನ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದ. ಇಲ್ಲಿ ವಾಕ್ಯ ಹೇಳ್ತದೆ, ಯಾರು ಈ ಲೋಕದಲ್ಲಿ ಕರೆಯಲ್ಪಟ್ಟಂಥ ನಮ್ಮಲ್ಲಿ ಯಾವೊಬ್ಬ ವ್ಯಕ್ತಿ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು. ನಾವೆಲ್ಲ ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀವಿ ಗೊತ್ತಾ? ಎಂದು ಹೊಸಬರಿದ್ರೆ ಕೇಳಿಸ್ಕೊಳ್ರಿ. ಈ ಲೋಕದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂತ ಯೇಸು ಸ್ವಾಮಿ ನಮ್ಮನ್ನು ಕರೆದಿಲ್ಲ. ನಾವು ಚೆನ್ನಾಗಿರಬೇಕು, ನಾವು ಆಸೆ ಪಡ್ತೀವಿ, ದೇವರು ಕೊಡ್ತಾರೆ ನಿಜ. ಆದರೆ ನಾವು ಕರೆಯಲ್ಪಟ್ಟದ್ದು ಈ ಲೋಕದಲ್ಲೇ ಇನ್ನೂ ಹೆಚ್ಚು ವಯಸ್ಸನ್ನು ಕೊಟ್ಟು ಆಯಸ್ಸನ್ನು ಕೊಟ್ಟು ನೀವು ಸುಖವಾಗಿ ಬಾಳಲಿ ಅಂತಲ್ಲ. ನಾಳೆ ನಾವು ಸತ್ರು ಒಂದು ವೇಳೆ 10 ವರ್ಷ ಎಕ್ಸ್ಟ್ರಾ ಕೂಡಿಸ್ಕೊಟ್ರು ಈ ಭೂಮಿ ಬಿಟ್ಟು ಹೋಗಲೇಬೇಕು. ಅದಕ್ಕೆ ಎಕ್ಸ್ಟ್ರಾ ಕೂಡಿಸ್ಕೊಡೋದು ನಾವು ಕೇಳೋದೇ ಬೇಡ. ಯಾರಿಗೆ ಹೆಚ್ಚು ವರ್ಷ ಬದುಕಬೇಕು ಅಂತ ಆಸೆ ಪಡ್ತೀನಿ, ನನಗೆ ಬೇಡ ಸ್ವಾಮಿ, ಎಷ್ಟು ವರ್ಷ ನೀನು ಆ ಭೂಮಿಯಲ್ಲಿ ಇಟ್ಟಿದೆಯೋ ಅಷ್ಟು ಬದುಕಿದ್ರೆ ಸಾಕು. ಇವತ್ತು ದೊಡ್ಡ ದೊಡ್ಡ ಸಾಧಕರನ್ನ ನೋಡ್ರಿ, ಹೆಚ್ಚು ವರ್ಷ ಈ ಲೋಕದಲ್ಲಿ ಬದುಕಿಲ್ಲ. ಏನಾಗಿಲ್ಲ, ಬದುಕಿಲ್ಲ. ಈ ಲೋಕದಲ್ಲಿ ಏನನ್ನ ಮಾಡಬೇಕು ಅಂತ ದೇವರು ನಮ್ಮನ್ನು ಇಟ್ಟಿದ್ದಾರೋ ಅದನ್ನು ಮಾಡಿದ ತಕ್ಷಣವೇ ನಾವು ಈ ಲೋಕ ಬಿಟ್ಟು ಹೋಗ್ಬಿಡ್ಬೇಕು. ಅದಾದಮೇಲೂ ನಾವು ಕೂತಿದ್ರೆ ಈ ಲೋಕದಲ್ಲಿ ಚೆನ್ನಾಗಿರಲ್ಲ ನಾವು. ಹಲ್ಲೆಲೂಯಾ. ಯಾಕೆ ಸಾವನ್ನ ಬಗ್ಗೆ ಮಾತಾಡ್ತಾ ಇದ್ದೀರಿ ಪಾಸ್ಟರ್? ಬ್ಯಾಗ್ ಕಳಿಸೋಕ್ಕೆ ನೋಡ್ರಿ. ಹೇಗಾದರೂ ಒಂದು ದವಕ ನಮ್ಮಲ್ಲಿ ಬರಬೇಕು. ಆ ಪ್ರಭಾವ ಮಾನ ನಿರ್ಲಯತ್ವ ಅಂದರೆ ಲಯವಾಗದೆ ನಾಶವಾಗದೇ ಇರುವಂಥದ್ದು ಯಾವುದು? ಪರಲೋಕ ಮಾತ್ರವೇ. ಅಲ್ಲಿಗೆ ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡ್ತಾರೆ. ನೀವು ಒಳ್ಳೇದು ಮಾಡ್ತಾ ಇದ್ದೀರಾ? ಹೌದು, ಒಳ್ಳೇದು ಮಾಡ್ತಿದ್ರಿ ತಾನೆ. ಆದರೆ ಮಧ್ಯೆ ಬೇಜಾರು ಮಾಡ್ಕೊಂಡು ಮಾಡಲ್ವ? ನೀವು ಅಡುಗೆ ಮಾಡ್ತಿದ್ರಿ, ಚೆನ್ನಾಗಿಲ್ಲ ಸಾಂಬಾರು ಅಂದ್ಬಿಟ್ರೆ ನೀವು ಹೆಂಗೆ ಮಾಡಿರಿ ಮತ್ತೆ ಅಡುಗೆನ? ಯಾರು ಮಾಡಿದ್ರು ಒಪ್ಪಲ್ಲ. ಮಾಡ್ತಿದ್ರಿ ಅಡುಗೆನ, ಯಾರು ಮಾಡಿದ್ರು ಒಪ್ಪಲೇ ಇಲ್ಲ. ನಾನೊಬ್ರು ಕೇಳಿದೆ, ಯಾಕೆ ಸಪ್ಪೆ ಅಂತ. ಉಪ್ಪಾಗ್ಬಿಡುತ್ತೆ ಅಂತ ಸಪ್ಪೆ ಮಾಡೀನಿ ಅಂದರು. ಸರಿನಾ ಇದು? ನೀವು ಉಪ್ಪು ಅಂತಿದ್ರೆ ಅಂದ್ಬಿಟ್ಟು ಸಪ್ಪೆ ಮಾಡೀನಿ, ಸರಿನಾ? ಉಪ್ಪು ಅಂತಿದ್ರೆ ಉಪ್ಪು ಕಮ್ಮಿ ಹಾಕಿ ಕರೆಕ್ಟ್ ಮಾಡಬೇಕು. ಸಪ್ಪೆ ಮಾಡಿದ್ರೆ ರಾಂಗ್. ಅದು ಒಳ್ಳೇದು ಮಾಡ್ತಿದ್ದೀರಿ, ಪ್ರತಿದಿನ ಮನೇಲಿ ಮಾಡಾಕ್ತಿದ್ದೀರಿ, ದುಡಿತಿದ್ದೀರಿ. ಇವತ್ತು ಕೂಡ ಎಷ್ಟೋ ಜನ ಕಂಪ್ನಿಗಳಿಗೆ ಹೋಗಿ ದುಡಿತಿದ್ದೀರಿ. ಹೆಂಗೆ ಮಾಡ್ತಾರೆ ಗೊತ್ತಾ? ಬೇಸರಗೊಂಡು ಮಾಡ್ತಿದ್ದಾರೆ. ಬೇಸರಗೊಳ್ಳದೆ ಮಾಡ್ತಾ ಇರ್ತಕ್ಕಂಥವ್ರಿಗಾಗಿ ದೇವರಿಗೆ ಸ್ತೋತ್ರ.
ನಮ್ಮ ಕೆಲಸವಾಗಿರಲಿ, ನಮ್ಮ ಕುಟುಂಬವಾಗಲಿ, ನಮ್ಮ ಅಡುಗೆ ಮಾಡೋದಾಗಿರಲಿ ಎಲ್ಲವನ್ನು ಬೇಸರಗೊಳ್ಳದೆ ಮಾಡಿದ್ರೆ ಅದು ಬೆಸ್ಟ್ ಆಗಿರ್ತದೆ. ಅದು ನಿಮಗೆ ಆಶೀರ್ವಾದವನ್ನು ತರುತ್ತೆ. ಕೆಲವರು ಬೈಬಲ್ ಓದ್ತಾರೆ, ಬೇಸರ ಮಾಡ್ಕೊಂಡು ಬೈಬಲ್ ಓದೋದಿದ್ದಾರೆ. ಕೆಲವರು ಸಭೆ ಬರ್ತಾರೆ, ಬೇಸರ ಮಾಡ್ಕೊಂಡು ಸಭೆ ಬರೋರಿದ್ದಾರೆ. ಕೆಲವರು ನಿಂತಿರ್ತಾರೆ, ಬೇಸರ ಮಾಡ್ಕೊಂಡು ನಿಂತಿರ್ತಾರೆ. ಏನೇ ಮಾಡೋದು ನೀವು ಒಳ್ಳೇದು ಮಾಡ್ತೀಯ, ಬೇಸರಗೊಳ್ಳದೆ ಮಾಡಿದ್ರೆ ಅವ್ರಿಗೇನು ಸಿಗುತ್ತದೆ? ನಿತ್ಯ ಜೀವವನ್ನು ಕೊಡುವನು. ಹಾಗಿದ್ರೆ ನಾನು ಒಳ್ಳೇದು ಮಾಡ್ತಿದ್ದೀನಿ, ಮಾಡೋದು ಮಾಡ್ತಿದ್ದೀನಿ, ಬೇಸರಗೊಳ್ಳದೆ ಮಾಡು. ಮತ್ತು ಸ್ತ್ರೀಯರೇ ಪಕ್ಕದ ನೋಡಿ ಕೇಳ್ರಿ, ನಿಮ್ಮ ಮನೇಲಿ ಏನೇ ಮಾಡೋದು ಬೇಜಾರು ಮಾಡ್ಕೊಳ್ಳದೆ ಮಾಡಿ. ಪುರುಷರು ಹೇಳ್ರಿ, ಪಕ್ಕದಲ್ಲಿ ಕೈಗೊಟ್ಟು ಹೇಳಿ, ಏನೇ ಮಾಡೋದು ಬೇಜಾರು ಮಾಡ್ಕೊಳ್ಳದೆ ಮಾಡಿ. ಎಚ್ಚರವಾಗಿದ್ದೀರಾ? ಏನು ಮಾಡಬೇಕಂತೆ? ಬೇಸರ ಮಾಡ್ಕೊಳ್ಳದೆ ಮಾಡಿದ್ರೆ ನಿಮ್ಮನ್ನು ಸಹಿಸ್ಕೋಬೇಕು ಅಂತ ಇನ್ನು ದೇವ್ರ ವಾಕ್ಯ ಹೇಳ್ತದ? ಹೇಳೋದಿಲ್ಲ. ನೀನು ಸಹಿಸ್ಕೋಬೇಕು ಅಂತ ಹೇಳಲ್ಲ. ದೇವ್ರ ಏನು ಹೇಳ್ತದೆ ಗೊತ್ತಾ? ಫಲ ನಂಬಿಗಸ್ತನಾದ ಒಳ್ಳೆಯ ಆಳು. ಆಮೇಲೆ ಈ ಮಾತು ತೆಗೆದುಕೊಳ್ಬೇಕು ನಾವು. ಇವತ್ತು ನಾನು ಒಬ್ಬ ಸೇವಕನಾಗಿ ಎಷ್ಟೋ ಜನರನ್ನು ನಾನು ಉಳಿಸ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಹೆಮ್ಮೆಗಾಗಿ ಹೇಳ್ತಿಲ್ಲ, ನನಗೆ ದೇವರು ತಾಳ್ಮೆಯನ್ನು ಕಲಿಸಿದ್ದಾನೆ. ಎಷ್ಟೋ ವಿಷಯಗಳಲ್ಲಿ ಕೆಲವು ಸಲ ನಾನು ದುಡುಕಿಲ್ಲ ಅಂತ ಹೇಳ್ತಾ ಇಲ್ಲ, ದುಡುಕಿದ್ದೀನಿ. ಆದರೆ ನಾನು ಅದನ್ನು ಹಾಡಾಕಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಒಂದು ಹಾಡನ್ನು ಇವತ್ತು ಲಾಸ್ಟಲ್ಲಿ ಕಾಣಿಗೆ ಮುಂಚೆ ಆ ಒಂದು ಹಾಡನ್ನು ಹಾಕೋಣ. ಸೇವಕರ ಗುರುತಾಗಿ ಬರೆದಂಥ ಹಾಡು. ಯಾವ ವಿಧದಲ್ಲಿ ಒಬ್ಬ ಸೇವಕನ ಜೀವಿತ ಹಾದು ಹೋಗ್ತಾ ಇದೆ, ಅವ್ರಿಗೆ ಕೋಪ ಬರಲ್ವಾ, ಅವ್ರಿಗೆ ಬೇಸರ ಆಗಲ್ವಾ? ನಿಮ್ಮ ಹಾಗೆ ಸೋತು ಹೋಗುವಂಥ ಸನ್ನಿವೇಶ ಸೇವಕರು ಬರದೇ ಇಲ್ವಾ? ಆಗ ಎಷ್ಟು ಜನರ ಹತ್ರ ಬಂದು ನಾನು ಹೇಳ್ಕೊಟ್ಟಿದ್ದೀನಿ. ಹಾಗಿದ್ರೆ ಅದೆಲ್ಲವನ್ನು ಸಹಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ ನಿಮ್ಮೆಲ್ಲರ ಎಂಕರೇಜ್ಮೆಂಟ್ ಆಗಿರಬೇಕು. ಏನೇ ಬಂದರೆ ಎಲ್ಲವನ್ನು ಸಹಿಸ್ಕೊಂಡು ಅವರೊಬ್ಬರು ಹೋಗ್ತಿದ್ದಾರಲ್ಲ, ಅವ್ರಿಗೆ ನಾವು ಸಹಾಯಕರಾಗಿ ನಿಲ್ಲಬೇಕು. ಆಮೇಲೆ ಏನೇ ಅದಿರಲಿ, ಆ ವಿಷಯಕ್ಕೆ ಟಾಪಿಕ್ ಚೇಂಜ್ ಆಗಿಬಿಡ್ತದೆ. ಹಾಗಿದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 14ನೇ ವಚನ ಓದೋಣ. ಸಾಕು. ಮೊದಲಿನಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ. ಮೊದಲಿರೋದನ್ನು ಕಡೆಯವರೆಗೂ ಏನು ಮಾಡಬೇಕಂತೆ? ದೃಢವಾಗಿ ಹಿಡ್ಕೋಬೇಕಂತೆ. ದೃಢವಾಗಿ ಹಿಡ್ಕೊಳ್ಳೋಕ್ಕಾಗಿ ಏನು ಬೇಕಾಗಿದ್ರೆ ನಮಗೆ? ತಾಳ್ಮೆ ಬೇಕು. ಇವತ್ತು ಗಲಾತ್ಯ ಪತ್ರಿಕೆಗೆ ಪೌಲ ಬರೆಯುವಾಗ ಹೇಳ್ತಾನೆ, ಆತ್ಮೀಕವಾಗಿ ಪ್ರಾರಂಭಿಸಿ ಮಾನಸಿಕವಾಗಿ ಅಥವಾ ಲೌಕಿಕವಾಗಿ ನೀನು ಮುಗಿಸ್ತಾ ಇದೀಯಾ ಅಂತ ಕೇಳ್ತಾನೆ. ಬಹಿರಾಚಾರ ಅದೇ ಲೌಕಿಕವಾಗಿ ಲೌಕಿಕವಾದಂತಹ ಅಥವಾ ಮೇಲ್ನೋಟಿ ಕಾಣುವಂತಹ ಬಹಿರಾಚಾರವಾಗಿ ಅಥವಾ ದೇಹಕಾರದಲ್ಲಿ ನೀನನ್ನು ಮುಗಿಸ್ಲಿಕ್ಕೆ ಬಯಸ್ತೀಯಾ? ಪ್ರಾರಂಭ ಮಾಡಿದಲ್ಲಿ ಆತ್ಮಿಕವಾಗಿ, ಮುಗಿಸೋದು ದೈಹಿಕವಾಗಿ, ಬಹಿರಾಚಾರವಾಗಿ ಅಂತ ವಾಕ್ಯ ಇರ್ತದೆ. ಹಾಗಿದ್ರೆ ನಾನು ಪ್ರಾರಂಭಿಸಿದ್ದಲ್ಲಿ ಅಂತ್ಯಗೊಳಿಸೋದಿಲ್ಲ. ಈ ವಚನ ಹೇಳ್ತದೆ, ನೀನು ಮೊದಲಿಂದ ಯಾವ ಭರವಸೆ ಇಟ್ಕೊಂಡಿದ್ದೀಯೋ ಅದನ್ನು ಅಂತ್ಯದವರೆಗೂ ನೀನು ಕಾದ್ಕೊಂಡಿದ್ರೆ ಮಾತ್ರವೇ ಕ್ರಿಸ್ತನಲ್ಲಿ ನೀನು ಪಾಲುಗಾರನ ಅರ್ಥ ಏನು? ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಪರಲೋಕದಲ್ಲಿ ದೊಡ್ಡ ಸಿಂಹಾಸನ ಈಗ ಕೂರಿಸಿದ್ದಾರೆ ದೇವರ ಬಲಗಡೆಯಲ್ಲಿ. ಪಾಲುಗಾರರು ಅಂದರೆ ಅವರ ಪಕ್ಕದಲ್ಲಿ ನಮಗೊಂದು ಸಿಂಹಾಸನ. ಆತನ ಪ್ರೀತಿಯಲ್ಲಿ, ಆತನ ಸ್ಥಾನಮಾನಗಳಲ್ಲಿ ಎಲ್ಲವುಗಳಲ್ಲಿಯೂ ಪರಲೋಕದಲ್ಲಿ ನನಗೊಂದು ಪಾಲು. ಆಮೇಲೆ ಯಾರಿಗೆ? ತಾಳಿಕೊಳ್ಳುವರು. ಮೊದಲಿಂದಿದ್ದನ್ನು ಕಡೆಯವರೆಗೂ ನಾನು ಹಿಡ್ಕೊಳ್ಳೋದಾದರೆ, ಕೆಲವರು ನಾನು ನೋಡಿದ್ದೀನಿ 20 ವರ್ಷ 25 ವರ್ಷ ರಕ್ಷಣೆಯಲ್ಲಿದ್ದಂಥವ್ರು ಇಂಜಾರಿಗೆ ಹೋಗಿದ್ದಾರೆ. ಕಾರಣ ಕಡೆಯವರೆಗೂ ತಾಳಿಕೊಳ್ಳುವಂತಹ ಮನಸ್ಸಿಲ್ಲ. ಸೈತಾನ ಕುತಂತ್ರವೇ ಅದು. ನೀನು ಎಲ್ಲಿ ನಾನು ಕೆಡವಲಿ, ಎಲ್ಲಿ ನಿನ್ನ ರಕ್ಷಣೆಯಿಂದ ದೂರ ಮಾಡಲಿ, ಯಾವ ಫೇಲ್ಯೂರ್ನ ತೋರಿಸಲಿ, ಯಾವ ನಷ್ಟವನ್ನು ತೋರಿಸಲಿ, ಯಾವ ಅವಮಾನವನ್ನು ತೋರಿಸಲಿ, ಇದು ಹೇಗಾದರೂ ಸರಿ ನೀನು ದೇವರಿಂದ ದೂರವಾಗಬೇಕು, ಕಡೆಯವರೆಗೂ ನೀನು ಸಹಿಸ್ಕೋಬಾರ್ದು ಅನ್ನೋದು ಸೈತಾನನ ಕುತಂತ್ರ. ಆದರೆ ನಮಗೊಂದು ವೈರಾಗ್ಯ ಇರಬೇಕು. ಏನೇ ಬರಲಿ ನಾನು ಕಡೆಯವರೆಗೂ ನಾನು ಸಹಿಸ್ಕೊಳ್ತೇನೆ. ಕಾರಣ ಮುಂದೆ ನಾನು ರಕ್ಷಣೆಯನ್ನು ಕಡೆಯವರೆಗೂ ಸಹಿಸ್ಕೊಂಡ್ರೆ ಮಾತ್ರ ರಕ್ಷಣೆ ಹೊಂದಕ್ಕೆ ಸಾಧ್ಯ. 2026 ಪೂರ್ತಿ ಒಂದು ವಾರ ಮಿಸ್ ಆಗದೆ ಬಂದುಬಿಟ್ರೆ ನಿಮಗೆ ರಕ್ಷಣೆ ಇಲ್ಲ. ಅದು ಒಂದು ಒಳ್ಳೆಯ ತವಕ. ಆದರೆ 27ರಲ್ಲಿ ಏನು ಸಂಭವಿಸುತ್ತೋ ಗೊತ್ತಿಲ್ಲ. ಆದರೆ ಅಂಥ ಸನ್ನಿವೇಶ ನಾನು ಸಹಿಸ್ಕೊಳ್ತೀನಿ ಸ್ವಾಮಿ. ಆಮೇಲೆ ಸಹಿಸ್ಕೊಳ್ಳುವಂಥವ್ರಿಗೆ ಖಂಡಿತವಾಗಿ ಪರಲೋಕದಲ್ಲಿಯೇ ಅಥವಾ ಕ್ರಿಸ್ತನೊಂದಿಗೆ ಪಾಲಿದೆ ಎಂಬುದಾಗಿ ಹೇಳ್ತದೆ. 10ನೇ ಅಧ್ಯಾಯಕ್ಕೆ ಬಂದ್ರಿ. ಇದೇ ಇಬ್ರಿಯ 10ನೇ ಅಧ್ಯಾಯ ಅದರ 39ನೇ ವಚನ. ಹಿಂದೆಗೆದವರಾಗಿ ಸಾಕು.
ನನ್ನ ಜೊತೆ ಏನಿರಲ್ವಾ? ನಾವಾದರೂ ಕ್ರಿಸ್ತನ ನಂಬಿದಂತ ನಮ್ಮ ಕುರಿತಾಗಿ ಹೇಳ್ತಾ ಇದ್ದೇನೆ, ನಾವಾದರೂ ಹಿಂದೆಗೆದವರಾಗಿ, ಹಿಂದೆಗೆದು ಅರ್ಥ ಏನು? ಹಿಂಜರಿದು ಬಿಡೋದು, ನಂಬಿಕೆಯನ್ನು ಬಿಟ್ಟುಬಿಡೋದು, ಸಭೆಗೆ ಬರೋದನ್ನು ಬಿಡೋದು, ಪ್ರಾರ್ಥನೆ ಮಾಡೋದನ್ನು ಬಿಡೋದು, ಬೈಬಲ್ ಓದೋದನ್ನು ಬಿಡೋದು, ಅನ್ಯೂನ್ಯತೆಯನ್ನು ಬಿಡೋದು, ಒಳ್ಳೆಯತನವನ್ನು ಬಿಡೋದು, ಇದೆಲ್ಲದನ್ನು ನಾವು ಹಿಂಜರಿಯೋದಾದರೆ ನಾಶವಾಗ್ತೀವಂತೆ. ಯೇಸು ಸ್ವಾಮಿನ ನಂಬಿ ನಾನು ಹಿಂಜರಿದ್ರೂ ಏನಾಗ್ತದೆ? ನಾಶ. ನಾನು ಯೇಸು ಸ್ವಾಮಿ ನಂಬಿರೋದು ಏನಕ್ಕೆ? ನಾಶನದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ. ನಾನು ಚಿಕ್ಕ ವಿಷಯದಿಂದ ಮಾತಾಡ್ತೀನಿ, ಗಮನಿಸ್ರಿ, ಅನೇಕರಿಗೆ ಅರ್ಥ ಆಗಬೇಕು. ಯೇಸು ಸ್ವಾಮಿನ ನಂಬಿರುವಂಥ ವಿಷಯ, ಉದ್ದೇಶ ಏನಕ್ಕೆ ಅಂದರೆ ನಾನು ನಾಶವಾಗಬಾರದು. ಇವತ್ತು ನಂಬಿ ನಾನು ಹಿಂಜರಿಯೋದಾದರೆ ಅದಕ್ಕೆ ಕೆಲವು ಕಾರಣಗಳನ್ನ ನೋಡಿದ್ರೆ ನೀನು ಹಿಂಜರಿದವ್ರದ್ದು ಗುಡ್ ಅನಿಸುತ್ತೆ, ಸರಿ ಅನಿಸುತ್ತೆ ಕೆಲವರಿಗೆ. ಇಂಥ ವಿಷಯಕ್ಕೆ ಅವ್ರನ್ನ ಬಿಟ್ಟು ಬಂದೆ. ಕಳೆದ ಇನ್ನೊಂದು ಸಭೆಯಲ್ಲಿ ನನಗೆ ಗೊತ್ತು, ನಮ್ಮ ನಗರದವರೇ, ಅವರ ತಾಯಿ ತೀರೋದು. ಆವಾಗ ನಮ್ಮ ಟ್ರಸ್ಟ್ಗೆ ಒಂದು ಇದು ಕೊಟ್ಟಿರಲಿಲ್ಲ, ಸಮಾಧಿ ಸ್ಥಳ ಕೊಟ್ಟಿರಲಿಲ್ಲ. ತುಂಬ ವರ್ಷದಿಂದ ನಂಬಿಕೆಯಲ್ಲಿದ್ದು ಬೈಬಲ್ ಕಾಲೇಜ್ ಓದಿ ಗ್ರ್ಯಾಜುಯೇಷನ್ ತೆಗೆದುಕೊಂಡಿದೆ, ಅಂಬೇಡ್ಕರ್ ಬಂದು ಗ್ರ್ಯಾಜುಯೇಷನಲ್ಲಿ ತೆಗೆದುಕೊಂಡು ಇದ್ದಂಥ ವ್ಯಕ್ತಿ ಅವರ ತಾಯಿಗೆ ಸಮಾಧಿ ಸ್ಥಳ ಕೊಟ್ಟಿಲ್ಲ ಅಂಥೇಳಿ ಸಭೆಯನ್ನು ಬಿಟ್ಬಿಟ್ರು. ಮತ್ತೆ ಕುಡುಕ್ತನಕ್ಕೆ ಬಿದ್ದರು, ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ ಇವತ್ತಿಗೂ. ತುಂಬ ಹಳೆ ವಿಶ್ವಾಸ. ನಾನು ರಕ್ಷಣೆ ಹೊಂದಕ್ಕೆ ಪ್ರಾರಂಭದಲ್ಲಿ ರಕ್ಷಣೆ ಹೊಂದಂಥ ವ್ಯಕ್ತಿ ಅವರು ಹಿಂಜರಿದು ಬಿಟ್ಟರು. ವಿಗ್ರಹವಿಲ್ಲದೆ ಡ್ರಿಂಕ್ಸ್ ಮಾಡ್ತಾರೆ, ಪಾಪದಲ್ಲಿದ್ದಾರೆ. ಈಗ ಅವ್ರನ್ನ ಯಾರು ಕೇಳಿದ್ರೆ, ಇಂಥ ಚರ್ಚ್ಗೆ ಹೋಗಿದ್ದಿ, ನಾವು ನಮ್ಮ ಜಾತಿನ ಬಿಟ್ಟು ಅನೇಕರು ವಿರೋಧಿಸ್ತಾ ಇದ್ರು ನಮ್ಮ ಜಾತಿ ಜನ, ಆದರೂ ಅಲ್ಲಿ ಹೋದ್ವಲ್ಲ ಸಮಾಧಿಗಳನ್ನ ನಮ್ಮ ತಾಯಿನ ಇಲ್ಲ ಹಾಕಬೇಕಿತ್ತು ಅನ್ನೋ ಬೇಜಾರಲಿ ಬಂದುಬಿಟ್ಟೆ ಆ ಸಭೆಯಿಂದ. ಅಂದರೆ ಕೆಲವರು ಇರ್ತಾರೆ, ಹಾಗಾದ್ರೆ ಗುಡ್ ನೀವು ಬಂದಿರೋದು ಅಂತಾರೆ. ಕೆಲವರು ಹಂಗೆ ಅನಿಸುತ್ತೆ, ವೆರಿ ಗುಡ್ ನೀವು ತೆಗೆದುಕೊಂಡು ಹೋಗ್ತೀವಿ. ಈಗ ಅಲ್ಲಿ ಇಂಥ ವ್ಯಕ್ತಿ ಸರಿ ಇರಲಿಲ್ಲ, ಅದಕ್ಕೆ ಅವ್ರನ್ನ ನಾನು ಬಿಟ್ಟು ಬಂದೆ. ಅಲ್ಲಿ ಇಂಥವ್ರ ಸ್ವಭಾವ ನನ್ನನ್ನು ಚುಚ್ಚಿ ಪ್ರತಿದಿನ ಮಾತಾಡ್ತೀವಿ, ಅದಕ್ಕೆ ನಾನು ಬಿಟ್ಟು ಬಂದುಬಿಟ್ಟೆ. ಕಾರಣಗಳು ಕೊಟ್ಟರೆ ಗುಡ್ ಅನಿಸುತ್ತೆ, ಆದರೆ ವಾಕ್ಯವನ್ನು ನೋಡಿದ್ರೆ ನೀವು ತಾಳ್ಕೊಳ್ಬೇಕು. ಆಮೇಲೆ ನಾನು ಹೇಳ್ತೀನಿ, ಆ ಸಮಾಧಿ ಸ್ಥಳದಲ್ಲಿ ನಾವು ಹೋಗಿದ್ವಿ ಸಮಾಧಿ ಮಾಡಲಿಕ್ಕೆ. ಅವರ ಜಾತಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳದಲ್ಲಿಯೇ ಅವ್ರನ್ನ ಮಣ್ಣು ಮಾಡಿದ್ವಿ. ಅವರಿಗೆ ಸಮಾಧಿ ಸ್ಥಳ ಕೊಡಲಿಲ್ಲ ಅಂತ ಏನಾದ್ರು ಪಚ್ಚಪ್ರಸಾರಗಳು ಇಟ್ಟಿದ್ದಾರ? ಮನೆ ಹತ್ರ ಇಟ್ಕೊಂಡಿದ್ದಾರೆ ಇನ್ನೂ ಇಲ್ಲ. ಸಮಾಧಿ ಆಯಿತು, ದೇವರು ಹೇಗೋ ಮಾರ್ಗ ತೆರೆದಿದ್ದ. ನಾವು ತಪ್ಪಾಗಿ ಯೋಚನೆ ಮಾಡದೆ ಅದನ್ನು ಉತ್ತಮವಾದ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನಾವು ಸಹಿಸ್ಕೊಳ್ಳೋಕೆ ದೇವರು ಬಲ ಕೊಡ್ತಾರೆ. ತಪ್ಪಾಗಿ ಆಲೋಚನೆ ಮಾಡಿದಾಗ ಬಟ್ ಈ ಸ್ತೋತ್ರ, ನಮಗೀಗ ಸಮಾಧಿ ಸ್ಥಳ ಇದೆ. ನಿಮ್ಮಲ್ಲಿಯೇ ಯಾರೇ ಒಂದು ವೇಳೆ ಸಮಾಧಿ ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮನ್ನು ಊತಾಕ್ತೀನಿ. ಚೆನ್ನಾಗಲ್ಲ ವರ್ಡ್, ನಾನು ನಿಮ್ಮನ್ನ ಊತಾಕ್ತೀನಿ, ಭಯ ಪಡಬೇಕು. ಆಮೇಲೆ ಗಮನಿಸೋಣ, ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಅದರ 8ನೇ ವಚನವನ್ನು ಓದೋಣ. ಈ ಒಂದು ಭರವಸೆ ನಮಗಿರಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಅಂದರೆ ಆತನು ಬರುವಂಥ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ. ಎಂಥ ಒಂದು ಪ್ರಾಮಿಸ್ ನೋಡಿ, ಒಂದು ಭರವಸೆ ಕೊಟ್ಟಿದ್ದಾರೆ, ಒಂದು ವಾಗ್ದಾನ ಮಾಡಿದ್ದಾರೆ. ಏನಂತ? ಯಾರು ಕೂಡ ಆ ದಿನ ನಿನ್ನ ಮೇಲೆ ತಪ್ಪನ್ನು ಹೊರಿಸೋಕ್ಕಾಗಲ್ಲ, ತಪ್ಪನ್ನು ಹೊರಿಸಲೇಬಾರದು. ಈಗ ನೀವು ನನ್ನ ವಿಷಯದಲ್ಲಿ ಯಾವುದಾದ್ರೂ ತಪ್ಪನ್ನು ನನ್ನ ಮೇಲೆ ಹೊರಿಸಬಹುದಾ? ಹೊರಿಸ್ಬಹುದು, ಎಲ್ಲ ನನ್ನ ಜೊತೆ ಹೊರಿಸ್ಬೋದು. ಬಟ್ ಒಂದು ಭರವಸೆ, ಒಂದು ವಾಗ್ದಾನ ಏನು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಆತನು ಬರುವಾಗ ನಿನ್ನ ಮೇಲೆ ಯಾರೂ ತಪ್ಪು ಹೊರಿಸಲಾಗದಂತೆ ಏನು ಮಾಡ್ತಾರಂತೆ? ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸೋದೇನು? ಸ್ಟ್ರಾಂಗ್ ಆಗಿ ಅಲ್ಲೇ ನಿಂತು ಬಿಡುವಂಥ ಈ ಕೃಪೆಗಾಗಿ ಸ್ತೋತ್ರ. ಇವತ್ತು ವಾಕ್ಯ ಕೇಳಿಸ್ಕೊತಾ ಇದ್ರಿ, ಕಡೆಯವರೆಗೂ ತಾಳಿಕೊಳ್ಳುವ ರಕ್ಷಣೆ ಹೊಂದುವುದು ಅಂತೇಳಿ. ನಿಮ್ಮಲ್ಲಿ ಒಂದು ತವಕ ಪಡ್ರಿ, ದೇವರಿಗೆ ನಾನು ತಾಳ್ಕೊಳ್ಬೇಕು ಎಲ್ಲಿವರೆಗೆ? ನಾನು ಕಡೆಯ ದಿನದಲ್ಲಿ ಯಾರೂ ನನ್ನ ಮೇಲೆ ತಪ್ಪು ಹೊರಿಸಲಾಗದಂಥ ಸ್ಥಿತಿಗೆ ನಿನ್ನನ್ನು ತಂದು ನಿಲ್ಲಿಸ್ತೀಯ ಅಂತ ನಂಬ್ರಿ. ಇವತ್ತು ಕೆಲವು ಪ್ರಾರ್ಥನೆಗಳಲ್ಲಿ, ಕೆಲವು ತೀರ್ಮಾನಗಳಲ್ಲಿ ನೀವು ತಪ್ಪುತ್ತಾ ಇರ್ಬೋದು. ಈ ಭರವಸೆ ಮಾತನ್ನು ಬರೆದಿಟ್ಕೊಳ್ಳಿ. ನೀವೇ ಹೇಳ್ತೀರಿ, ನನ್ನನ್ನು ಕಡೆ ತನಕ ದೃಢಪಡಿಸ್ತೀರಿ ಅಂತ ನಾನು ನಂಬ್ತೀನಿ ಸ್ವಾಮಿ ಅಂತ ತೆಗೆದುಕೊಳ್ಳಿ. ಇವತ್ತು ಎಂಥ ವೀಕ್ನೆಸ್ ಇರಲಿ, ಎಂಥ ಬಲಹೀನತೆ ಇರಲಿ ನಿಮ್ಮಲ್ಲಿ, ಈ ಮಾತನ್ನು ನಂಬ್ರಿ. ಮತ್ತೆ ಹೇಳ್ತಿದ್ದೀನಿ, ನಾನು ಕಡೆಯಲ್ಲಿ ನಿಂತುಕೊಳ್ಳುವಾಗ ನಿನ್ನ ಮುಂದೆ ಬಂದು ಯಾರಾದರೂ ನಾನು ನೋಡಿದ್ರೆ, ಯೇಸು ಸ್ವಾಮಿ ಕೇಳ್ತಾರೆ ಒಂದು ಓಪನ್ ಚಾಲೆಂಜ್, ನಿಮ್ಮಲ್ಲಿ ಯಾರಾದರೂ ನನ್ನಲ್ಲಿ ಪಾಪ ತೋರಿಸ್ಕೊಳ್ಳಿಕ್ಕೆ ಆಗ್ತದಾ ಅಂತ ಕೇಳ್ತಾರೆ. ಹೌದಾ? ಆ ದಿನದಲ್ಲಿ ನಾವು ಹೇಳ್ತೀವಿ, ಇಡೀ ಭೂಮಿಯ ಜನರು ನಿಂತಿರುವುದಾದರೆ, ಇಡೀ ನಿಮ್ಮ ಊರಿನ ಮಧ್ಯದಲ್ಲಿ, ಇಡೀ ನಿಮ್ಮ ಸಭೆ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ, ನಿಮ್ಮಲ್ಲಿ ಯಾರಾದರೂ ನಾನು ತಪ್ಪು ತೋರಿಸ್ತೀರಾ ಅಂದರೆ ಅವ್ರು ಏನು ಹೇಳ್ತಾರೆ? ಇಲ್ಲ. ಎಲ್ಲರೂ ಹೇಳ್ರಿ ಇಲ್ಲ. ಯಾರ ಬಗ್ಗೆ ಹೇಳ್ತಿದ್ದು? ನಿನ್ನ ಕುರಿತಾಗಿ,
ನಿನ್ನ ಕುರಿತಾಗಿ, ತಾಳಿಕೊಳ್ಳುವಂಥ ನಿನ್ನ ಕುರಿತಾಗಿ ಹೇಳ್ತಿದ್ದೆ. ಕಡೇ ದಿನದಲ್ಲಿ ಖಂಡಿತವಾಗಿ ಇಂಥ ಒಂದು ಮಾತು ನನಗೆ ಬರ್ತದೆ ಅಂತ ಭರವಸೆ ಇಡೋಣ. ಈ ಮಾತನ್ನು ಓದುವ ನನಗೆ ಭಾಳ ಸಂತೋಷ ಆಯ್ತದೆ. ಕಡೇ ದಿನದಲ್ಲಿ ನಾನು ನಿನ್ನ ಮುಂದೆ ನಿಂತ್ಕೊಳ್ತೀನಿ, ನಿನ್ನ ಬರೋಣದಲ್ಲಿ ಅನೇಕರು ನನ್ನ ಮೇಲೆ ಯಾರಾದರೂ ಒಬ್ಬರು ತಪ್ಪು ಕಾಣ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಹೋಗ್ತಾರೆ ಅಂತ ನೆನೆಸಿದಾಗಲೇ ನನ್ನ ಕಣ್ಣೀರು ಬಂತು. ದೇವರೇ, ಆ ಸ್ಥಿತಿಗೆ ನನ್ನನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಕಡೆ ವಚನವಾಗಿ ತೆಗೆದುಕೊಳ್ಳ್ರಿ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 15ನೇ ವಚನ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಸಾಕು. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 15ನೇ ವಚನ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಕುರಿತಾಗಿ ಮಾತಾಡ್ತೀವಿ. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ, ಈ ವಾಕ್ಯ ಕೇಳಿಸ್ಕೊತಾ ಇದ್ದೀರಾ? ನೀನು ಸುಗುಣವುಳ್ಳವನಾಗಿ, ಸುಗುಣ ಒಳ್ಳೆಯ ಗುಣ, ಒಳ್ಳೆಯ ನಡತೆ ಉಳ್ಳವರಾಗಿ, ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು. ಯಾವ ಹೃದಯದಲ್ಲಿ? ಹಾಗಿದ್ರೆ ಇನ್ನೊಂದು ಹೃದಯ ಏನಿದೆ? ಕೆಟ್ಟ ಹೃದಯವೂ ಇದೆ. ನಾವು ವಾಕ್ಯವನ್ನು ಕೇಳೋದು ಮಾತ್ರ ಅಲ್ಲದೆ ಮೊದಲನೇದಾಗಿ ನಾವು ಸುಗುಣ ಉಳ್ಳಂಥವರು. ನಾವು ಯಾವಾಗ ಡಿಸೈಡ್ ಆಗ್ತದೆ, ಯಾವಾಗ ಗೋಚರವಾಗ್ತದೆ ನಾನು ಒಳ್ಳೆಯ ಗುಣವುಳ್ಳವಳು ಅಂತ ಅಂದರೆ, ನಾನು ತೆಗೆದುಕೊಂಡಂಥ ಮಾತುಗಳನ್ನು, ಕೇಳಿದಂಥ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಅದರ ನಿಮಿತ್ತವಾಗಿ ಏನು ಮಾಡಬೇಕಂತೆ? ತಾಳ್ಮೆಯಿಂದ ಫಲ ಕೊಡ್ತಾರೆ. ಹೃದಯದಲ್ಲಿ ಇಟ್ಕೊಂಡವ್ರು ಎಲ್ರಿಗೂ ತಾಳ್ಮೆ ಬರಲ್ಲ. ಈಗ ನಾನು ತಾಳ್ಮೆ ತಂದ್ಕೋಬೇಕು. ವಾಕ್ಯ ಈಗ ಹೇಳ್ತದೆ, ನಾನು ವಾಕ್ಯ ಕೇಳಿಸ್ಕೊಂಡು ಬಂದಿದ್ದೀನಿ, ನನ್ನ ಹೃದಯದಿಂದ ವಾಕ್ಯ ಇದೆ. ತಾಳಿಕೊಳ್ಳುವವನು ಅದು ಎಲ್ಲಿವರೆಗೆ? ಕಡೆಯವರೆಗೂ ತಾಳ್ಕೋಬೇಕು ಅಂತ ಹೇಳಿದ್ದ. ಕಡೆಯವರೆಗೂ ಅರ್ಥ ಹೇಳಿ? ಇರೋವರೆಗೂ, ನಾವು ಜೀವಂತವಾಗಿ ಇರೋವರೆಗೂ. ಯೇಸು ಬರಲಿಲ್ಲ ಅಂದ್ರೂ ನಾವು ಜೀವಂತವಾಗಿ ಇರೋವರೆಗೂ ತಾಳ್ಕೊಳ್ಳೋದು ಅಂದರೆ, ಇನ್ನೊಂದು ದಿನ ನಾನು ತಾಳ್ಕೊಳ್ಳೋಕ್ಕಾಗಲ್ಲ ಅಂತ ರಿಯಾಕ್ಟನ್ನು ನೀನು ಮಾಡಲೇಬಾರ್ದು ಅಂತ ಬೈಬಲ್ ಇರ್ತದೆ. ರಿಯಾಕ್ಟ್ ಮಾಡಬಾರ್ದು, ಜಗಳಕ್ಕೆ ನಾವು ನಿಂತ್ಕೋಬಾರ್ದು. ಹಲ್ಲೆಲೂಯಾ. ತಾಳ್ಮೆಯಿಂದ ಫಲವನ್ನು ಕೊಡ್ತಾರೆ. ಹಾಗಿದ್ರೆ ಇವತ್ತು ನಾವು ಎಷ್ಟೋ ವಿಷಯಗಳು ನಾವು ಫಲವನ್ನು ಕೊಡ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ತಾಳ್ಮೆ ಇಲ್ಲ. ಇವತ್ತು ಈ ದಿನದಲ್ಲಿ ಚಿನ್ನಕ್ಕೆ ತುಂಬ ಬೆಲೆ ಇದೆ. ಯಾವುದಕ್ಕೆ? ಚಿನ್ನ ಅಂತ ಭಾಳ ಆಸಕ್ತಿ ನಮ್ಮ ಜನರು. ಈ ಚಿನ್ನದ ವಿಷಯ ನಮ್ಮ ಯಾರಾದರೂ ನಮ್ಮಿಂದ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಅಷ್ಟಿಷ್ಟು ಆಘಾತ ಆಗೋದಿಲ್ಲ ನಮ್ಮ ಜೀವನದಲ್ಲಿ. ಅದರಲ್ಲೂ ಈ ದಿನಗಳಲ್ಲಿ ಅದಕ್ಕೆ 1 ಗ್ರಾಮ್ಗೆ ಅಷ್ಟೊಂದು ರೇಟ್ ಕೇಳಿದಾಗ, ಒಂದು 10 ಗ್ರಾಮ್ ಚಿನ್ನ ಕಳೆದೋಯ್ತಂತೆ, ಎತ್ಕೊಂಡ್ಬಿಟ್ರಂತೆ ಅಂದರೆ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ? ಇವತ್ತಿನವರೆಗೂ ಬೈದೇ ಇದ್ದವರು ಅವತ್ತು ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಶಾಪ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಎತ್ಕೊಂಡು ಉದ್ಧಾರ ಆಗಲ್ಲ, ವ್ಯತ್ಯಾಸವಾದಂಥ ಮಾತುಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗಿದೆ? ತಾಳ್ಮೆಯನ್ನು ತೋರಿಸ್ಬೇಕಾಗಿದೆ. ನನಗೊಂದು ಉದಾಹರಣೆ ಸಣ್ಣದಾಗಿ ಹೇಳಿದಷ್ಟೇ. ಇವತ್ತು ನನ್ನ ಜೀವಿತದಲ್ಲಿ ತಾಳ್ಮೆಯನ್ನು ತರುವುದಕ್ಕೋಸ್ಕರ ದೇವರನ್ನ ಕೇಳ್ರಿ. ಹಿಂಗೆ ಕೇಳ್ಬೋದಾ? ನನ್ನಲ್ಲಿ ತಾಳ್ಮೆ ಇದ್ದ ಯಾನ ಪರೀಕ್ಷೆ ಮಾಡು ಸ್ವಾಮಿ ನೀನು ಅಂತ. ಅವ್ರು ಪರೀಕ್ಷೆ ಮಾಡಿದ್ರೆ ಸುಮ್ಮನೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈಲಿ. ನಾವೇ ಕೇಳಿ ತಕೊಂಡ್ರೆ ಚಾಲೆಂಜ್ ಮಾಡ್ರಿ, ದೇವ್ರೆ ನನ್ನ ತಾಳ್ಮೆ ಇದ್ದ ಇಲ್ವ ನೀವು ಟೆಸ್ಟ್ ಮಾಡು ಅಂತ. ಹಲ್ಲೆಲೂಯಾ. ನನ್ನ ಹತ್ರ ಕೇಳಿದುಂಟು, ಅದಕ್ಕೆ ತಕ್ಕಂಥ ಅನೇಕ ವಿಧವಾದ ಪೆಟ್ಟುಗಳನ್ನು ಅನುಭವಿಸಿದುಂಟು. ನಿಜವಾಗಿ ಕೇಳ್ರಿ. ಆಗ ನಿಜವಾಗಿ ನನಗೆ ಏನು ಉದ್ದೇಶ ಗೊತ್ತಾ? ನನ್ನ ರಕ್ಷಣೆ ಸಿಕ್ಬಿಡುತ್ತೆ. ನಿನ್ನ ಗ್ರೇಟ್ ಅಂದ್ಬಿಡ್ತಾರೆ ದೇವರು. ನೀನು ತಾಳ್ಮೆ ಇದೆ ಮಗನೇ. ಹಲ್ಲೆಲೂಯಾ. ಹಾಗಿದ್ರೆ ಈ ವಚನ ಇರ್ತದೆ, ತಾಳ್ಮೆಯಿಂದ ನಾವು ಫಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ನಿನ್ನ ಹೃದಯ ಒಳ್ಳೆಯ ನೆಲ ಅಂತ ನೀನು ಅನಿಸಬೇಕು ಅಂದರೆ ಅವ್ರು ಯಾರು, ಏನು ಸ್ವಭಾವ ನೋಡಿರ್ತದೆ ಅಂದರೆ ತಾಳ್ಮೆ ಉಳ್ಳವರು, ಸಹಿಸಿಕೊಳ್ಳುವವರು, ಒಳ್ಳೆಯ ನೆಲವಾಗ್ತಾರೆ. ನಾನು ಚಿಕ್ಕ ವಿಚಾರ ಇವತ್ತು ಮಾತಾಡ್ತಾ ಇದ್ದೀನಿ. ಈಗ ಮತ್ತಾಯನ ಬಸವಲ್ಲಿ 24ನೇ ಅಧ್ಯಾಯಕ್ಕೆ ವಾಪಸ್ ಬಂತು. ಮತ್ತಾಯನ ಬಸವಲ್ಲಿ 24ನೇ ಅಧ್ಯಾಯ. ಎಚ್ಚರವಾಗಿರ್ರಿ, ಇನ್ನು ಅರ್ಧ ಗಂಟೆ ಇದೆ, ನಾನು ಬೇಗ ಮುಗಿಸ್ಬಿಡ್ತೇನೆ. ಮಾತನಾಡ್ಬೋದಾ? ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13 ಮತ್ತು 14ನೇ ವಚನ ಓದೋಣ. ಇದಲ್ಲದೆ, ಅದರರ್ಥ ಗಮನಿಸ್ರಿ, ಇದಲ್ಲದೆ
ಅಂದರೆ ಇದಕ್ಕೂ ಅದಕ್ಕೂ ಲಿಂಕ್ ಮಾಡ್ತಿದ್ದ. ಸಾಂಬಾರು ಮಾಡೋಕ್ಕೆ ಬೇಳೆ ಬಹಳ ಪ್ರಾಮುಖ್ಯ, ಹೌದಾ? ಇದಲ್ಲದೆ ಖಾರದ ಪುಡಿನೂ ಬೇಕು. ಇದಲ್ಲದೆ ಏನಾಗಬೇಕು? ಖಾರದ ಪುಡಿ, ಉಪ್ಪು ಹಾಕಲೇಬೇಕು. ಉಪ್ಪು ಖಾರ ಅದರ ಅರ್ಥ ಏನು? ಇದನ್ನು ಬಿಟ್ಟು ಅದು ಇರಲ್ಲ. ಮೇಲೆ ಅನೇಕ ವಿಚಾರಗಳಿದ್ರು, ಇದಲ್ಲದೆ ಅಂತೆಲ್ಲಕ್ಕೂ ಹೇಳಲಿಲ್ಲ. ಇದಕ್ಕೊಂದು ಕೇಳ್ತಿದ್ದಾರೆ, ನೀನು ಕಡೆವರೆಗೂ ತಾಳ್ಕೊಂಡ್ರೆ ನೀನು ರಕ್ಷಣೆ ಸಿಗ್ತದೆ. ಇದಲ್ಲದೆ ಬರೀ ತಾಳ್ಕೊಂಡು ಕೂತೀನಿ, ನಂಗೆ ಪರಲೋಕ ಸಿಕ್ಕುತ್ತೆ ಅಂದ್ರೆ ಆಗಲ್ಲ. ಗಮನಿಸ್ರಿ, ನಿಮ್ಮ ಮನೆಯಲ್ಲಿ ಎಲ್ಲವನ್ನ ತಾಳ್ಕೊಂಡ್ಬಿಟ್ರಿ, ಒಬ್ಬರ ಜೊತೆಗೂ ಜಗಳಾಡಲ್ಲ. ಏನಾರವನ್ನು ಸ್ವಾಮಿ ಹೇಳ್ಬಿಟ್ರೆ ತಾಳ್ಕೊತೀನಿ ಮನೆ ಒಳಗೆ ಕೂತಿದ್ರೆ ನಿಂಗೆ ಪರಲೋಕ ಇಲ್ಲ, ರಕ್ಷಣೆ ಇಲ್ಲ. ಈಚೆ ಹೋಗಿ, ಹೊರಗಡೆ ಹೋಗಿ, ಈಗ ಹೇಳ್ತದೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ನಿಮ್ಮ ಪಕ್ಕದ ಮನೆಗೂ, ನಿಮ್ಮ ಊರಿಗೂ, ನಿಮ್ಮ ತಾಲೂಕಿಗೂ, ನಿಮ್ಮ ಜಿಲ್ಲೆಗೂ ಸಾರದೆ ಹೋದರೂ ನಿನಗೆ ಪರಲೋಕ ಇಲ್ಲ ಅಂತ ಅದರ ಅರ್ಥ. ಯೇಸು ಸ್ವಾಮಿ ಬರದೆ ನಮ್ಮ ಪರಲೋಕ ಇದೆಯಾ? ಯೇಸು ಸ್ವಾಮಿ ಬರದೆ ನಮ್ಮ ಪರಲೋಕ ಇದೆಯಾ? ಇಲ್ಲ. ಯೇಸು ಸ್ವಾಮಿ ಬರಬೇಕು ಅಂದರೆ, ನನಗೆ ಪರಲೋಕ ಬೇಕು ಅಂದರೆ ಯಾರು ಸುವಾರ್ತೆ ತಲುಪಬೇಕು? ಸರ್ವಲೋಕಕ್ಕೆ ಸುವಾರ್ತೆ ತಾರಬೇಕು. ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ, ಬೇಡ ಒಂದು ವರ್ಷದಲ್ಲಿ, ಈಗ 2026 5ನೇ ತಿಂಗಳು ಎಷ್ಟು ಜನರು ಸುವಾರ್ತೆ ಹೇಳಿದ್ದೀವಿ ನಾವು? ಪಕ್ಕದವ್ರು ಹೇಳಿದ್ರಿ, ನಿನ್ನಂತವಳು ಪರಲೋಕ ಕೊಡಬೇಕಂತ ಕೇಳಿ. ತಾಳಕ ಕೂತಿದ್ದೀಪ ಅಷ್ಟೇ ಇಷ್ಟು ದಿನ ಅಂದರೆ ಸಾಕು, ಹೊರಗೋಗ್ರಿ. ಈಗೇನು ಮಾಡಬೇಕು? ಪರಲೋಕ ನಿನಗೆ ಬೇಕು ಅಂದರೆ ಮತ್ತೊಬ್ಬರಿಗೆ ನಿನ್ನ ಸುವಾರ್ತೆನ ಸಾರಲೇಬೇಕು. ನಾನು ನಿನ್ನೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ. ನಾನು ಪ್ರೈಮರಿಯಿಂದ ಓದಿದಂಥ ಸ್ಕೂಲ್ ಎಲ್ಲ ಸ್ನೇಹಿತರು 96-97ರಲ್ಲಿ ಹೈಸ್ಕೂಲ್ ಮುಗಿಸಿದಂಥ ಎಲ್ಲ ಸ್ನೇಹಿತರು ನಿನ್ನೆ ಒಂದು ಮೀಟಿಂಗ್ ಸೇರಿದ್ವಿ. ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತ. ಎಲ್ಲ ಕೆಲವರು ಟೀಚರ್ಸ್, ಕೆಲವರು ಲೆಕ್ಚರ್ಸ್ಗಳು, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ಗಳಾಗಿದ್ದಾರೆ ನಮ್ಮ ಸ್ನೇಹಿತರು ಕೆಲವರು. ನೆನ್ನೆ ಕೇಳಿ ಭಾಳ ಖುಷಿ ಆಯಿತು. ಮೀಟಿಂಗ್ ಮುಗಿತಿದ್ದಾಗೆ ಇವತ್ತು ಅಮಾವಾಸ್ಯೆ ಪೂಜೆಗೆ ಹೋಗಬೇಕು ಅಂದ. ಇವತ್ತು ಅಮಾವಾಸ್ಯೆ ಪೂಜೆಗೆ ಹೋಗಬೇಕು, ಬೇಗ ಮುಗಿಸಿ ಅಂತ. ನನಗೆ ಅನ್ನಿಸ್ತು, ಅಯ್ಯೋ ಲೆಕ್ಚರು, ಅಯ್ಯೋ ಕಂದ, ಲಾಸ್ ನೀನು. ನಾನು ಎಷ್ಟೊಂದು ಗ್ರೇಟ್ ಸತ್ಯನ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಾನು ಹುಡುಕ್ತೀನಿ, ಇವತ್ತು ನನಗೆಲ್ಲ ಸರ್ಕಲ್ ಸಿಕ್ಕಿದ್ದಾರೆ. ಸಾಧ್ಯವಾದಷ್ಟು ಇನ್ನೆಲ್ಲರಿಗೂ ನಾನು ಸುವಾರ್ತೆ ತಲುಪಿಸೋದೇ ಇವತ್ತು ನನ್ನ ಗುರಿ. ಸುಮಾರು 85 ಜನರವರೆಗೆ ನಾನು ಗ್ರೂಪಲ್ಲಿ ಸಿಕ್ಕಿದ್ದಾರೆ. ಈಗ ಎಲ್ರಿಗೂ ನಾವು ಸುವಾರ್ತೆ ಸಾರಬೇಕು ಅನ್ನೋದೇ ನನ್ನ ಗುರಿಯಾಗಿದೆ. ಅದರಲ್ಲಿ ಕೆಲವರು ಪಾಸ್ಟರ್ಸ್ ಕೂಡ ಇದ್ದಾರೆ ನಮ್ಮ ಜೊತೆ ಓದಿದಂಥವು. ಆಮೇಲೆ ಭಾಳ ಖುಷಿ ಆಯಿತು ನನಗೆ. ಹೀಗೆ ಒಂದು ತವಕ ಯಾರನ್ನ ನೋಡಿದ್ರು, ಯಾರನ್ನ ಬೆರೆತರು, ಯಾರ ಜೊತೆ ಸಂಪರ್ಕ ಕಂಡರು ಅವ್ರಿಗೆ ಸುವಾರ್ತೆ ತಲುಪಿದೆಯಾ? ಸುವಾರ್ತೆ ತಲುಪಿಲ್ಲ ಅಂದರೆ ನಾನು ಪರಲೋಕ ಸೇರೋಕ್ಕಾಗಲ್ಲ, ಅಂತ್ಯ ಬರಲ್ಲ, ಯೇಸು ಸ್ವಾಮಿ ಬರಲ್ಲ. ನಾನು ನಾಳೆ ಸತ್ರು ನಾನು ಪರಲೋಕ ಕೊಡಲ್ಲ. ಯಾಕಂದರೆ ಅಂತ್ಯದವರೆಗೂ ಸುವಾರ್ತೆ ಸಾರಲು ಪಡೋದಕ್ಕೆ ನೀವೇ ಜವಾಬ್ದಾರಿ ತೆಗೆದುಕೊಳ್ಬೇಕು. ಈ ರೀತಿ ತೆಗೆದುಕೊಂಡಂಥ ಅನೇಕರ ಜವಾಬ್ದಾರಿಯೇ ಇವತ್ತು ನೀನು ರಕ್ಷಣೆ ಹೊಂದಿ ಇವತ್ತು ಸಭೆಯಲ್ಲಿದ್ದೀವಿ. ಇವತ್ತು ನೀನು ರಕ್ಷಣೆ ಹೊಂದುವುದಕ್ಕೆ ಪ್ರಯತ್ನ ಪಟ್ಟಂಥ ಜನರನ್ನು ಯೋಚನೆ ಮಾಡದೆ, ಇವತ್ತು ಇತರರಿಗಾಗಿಯೂ ನೀನು ಪ್ರಯಾಸ ಪಡದೆ ನಾನು ಕಡೆಯವರೆಗೂ ತಾಳ್ಕೊಳ್ತೀನಿ ಅಂದರೆ ರಕ್ಷಣೆ ಹೊಂದಿಕೊಳ್ಳೋಕ್ಕಾಗೋದಿಲ್ಲ. 2 ವಿಚಾರ ನೀನು ಕಡೆಯವರೆಗೂ ತಾಳಿಕೊಳ್ಳಬೇಕು. ಇದಲ್ಲದೆ ಅಂತ ಹೇಳ್ತಾ ಇದ್ದಾರೆ. ಇದಲ್ಲದೆ ನೀನು ಈ ಸುವಾರ್ತೆಯು, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನರಿಗೆ ಸಾರಲ್ಪಡಬೇಕು. ನಿಮ್ಮೂರಲ್ಲಿ ಎಲ್ರಿಗೂ ಸಾರಲ್ಪಟ್ಟಿದೆ ಅಂತ ನೀನು ಅಂದ್ಕೋತೀಯ? ಇಲ್ಲ. ತುಂಬ ಜನ ಗೊತ್ತಿರೋದ್ರೆ ಕ್ರಿಶ್ಚಿಯನ್ ಅಷ್ಟೇ. ಮೊನ್ನೆ ಲಾಯರ್ ಅವರು ಇನ್ನೊಬ್ರು ಲಾಯರ್ ಜೊತೆ ಮಾತಾಡಿಸ್ತಾ ಇದ್ರು. ಚರ್ಚಿಗೆ ಬಾ ಅಂತ. ಚರ್ಚ್ಗೆ ನಾ ಬರ್ಲಕ್ಕಪ್ಪ, ನಾನು ಬದಲಾಯಿಸ್ಬಿಡ್ತಾರೆ ಅಲ್ಲಿ ನೋಡಿ, ಇಷ್ಟೇ ಗೊತ್ತಿರೋದು. ನಾನು ಅವ್ರ ಜೊತೆ ಮಾತನಾಡಿದೆ. ಆಮೇಲೆ ಹೇಗಾದರೂ ಒಂದು ತವಕ ಇರಬೇಕು, ಒಳಗಿರ್ತಕ್ಕಂಥ ಕಲ್ಮಶವನ್ನು, ಏನಾದರೂ ಅವಳ ಡೌಟ್ಗಳನ್ನು, ಅವ್ರ ತಪ್ಪಿನ ಅರಿವುಗಳನ್ನು ನಾನು ತೆಗೆದುಹಾಕ್ಬಿಡ್ತೀನಿ ಅಂತ ನಿಮ್ಮಲ್ಲಿ ನನ್ನಲ್ಲಿ ತೀರ್ಮಾನ ಬರಬೇಕು. ನನ್ನ ಆಸೆ, ನನ್ನ ಸಭೆಯಲ್ಲಿ ಅವ್ರನ್ನ ಪ್ರವೀಣರಾಗಿ ಮಾಡಿದ್ರೆ ಅವ್ರು ಏನೇ ಪ್ರಶ್ನೆ ಹಾಕು, ನನ್ನ ಜೊತೆ 10 ನಿಮಿಷ ಮಾತಾಡಲಿ, ನಾನು ಅವ್ರನ್ನ ಸರಿ ದಾರಿಗೆ ನಡೆಸ್ಬಿಡ್ತೀನಿ ಅನ್ನೋ ತವಕವನ್ನು ಮೇಲೆ ಬರಬೇಕು. ನನಗೊಂದು ವೈರಾಗ್ಯ ಇದೆ. ನನ್ನ ಸ್ನೇಹಿತರನ್ನ ಮೀಟ್ ಮಾಡೋಕೆ ಹೋಗ್ತೀನಿ. ಅವ್ರು ಡಬಲ್ ಡಿಗ್ರಿ ಮಾಡಿ, ಡಬಲ್ MA ಮಾಡಿ, ಅವರೆಲ್ಲ ನನ್ನ ಗ್ರೂಪಲ್ಲಿ ಅವರು PhD ಮಾಡಿದ್ದಾರೆ. ಅದೆಲ್ಲ ಗೊತ್ತಾಯಿತು. ಅವರೇ ಸಿಕ್ಕಲಿ, ನನಗೊಂದು ಭರವಸೆ ಇದೆ, ನನ್ನನ್ನು ಅವ್ರು ಗೆಲ್ಲಕ್ಕಾಗಲ್ಲ ಅಂತ. ಕಾರಣ ನಾನು ಸತ್ಯ ತಿಳಿದಿದ್ದೀನಿ. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಒಂದು ಭಾರ ಬರಬೇಕು. ನಾನು ತಿಳಿದಿದ್ದೀನಿ, ಯಾರೇ ನನ್ನ ಪ್ರಶ್ನೆ ಕೇಳಿ ನಾನು ಉತ್ತರಿಸ್ತೀನಿ, ನಾನು ಉತ್ತರ ಕೊಡ್ತೀನಿ ಅನ್ನುವ ಹಂತಕ್ಕೆ ನನ್ನ ಸಭೆ ಜನ ಬರಬೇಕು. ಹಲ್ಲೆಲೂಯಾ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 6ನೇ ವಚನವನ್ನು ಓದೋಣ.
ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ. ನನ್ನ ಜೊತೆ ಇರ್ರಿ. ಪೌಲನು ಈ ಸುವಾರ್ತೆ ಸಾರುವಂತಹ ಸಭೆಯನ್ನು ಸ್ಥಾಪನೆ ಮಾಡ್ತಾ ಕೊಲೊಸ್ಸೆ ಸಭೆಯವರಿಗೆ ಒಂದು ಮಾತನ್ನು ಹೇಳ್ತಿದ್ದಾನೆ. ಏನಂತ? ನನ್ನ ಜೊತೆ ಇರ್ರಿ. ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ, ಅಂದರೆ ಯಾವತ್ತು ನಾನು ಸುವಾರ್ತೆ ಸಾರ್ದೋ ಆ ಸುವಾರ್ತೆ ಕೇಳಿದಂಥ ಆ ದಿನದಿಂದ ಆ ಸುವಾರ್ತೆಯು, ಯಾವ ಸುವಾರ್ತೆ ನೀವು ಕೇಳಿಸ್ಕೊಂಡ್ರೆ ನಿಮ್ಮೊಳಗೆ ಬಿತ್ತಲ್ಲ ಆ ಬೀಜ, ಸುವಾರ್ತೆ ಎಂಬ ಬೀಜ, ಆ ಸುವಾರ್ತೆಯು ನಿಮ್ಮಲ್ಲಿ ಫಲವನ್ನು ಕೊಟ್ಟು. ಪೌಲ ಅವರನ್ನು ಎಂಕರೇಜ್ ಮಾಡೋದಲ್ಲದೆ ಸತ್ಯ ಹೇಳ್ತಿದ್ದಾನೆ, ನಾನು ಸುವಾರ್ತೆ ಸಾರದಲ್ಲ ನಿಮಗೆ, ಅದು ನಿಮ್ಮಲ್ಲಿ ಫಲ ಕೊಟ್ಟುಬಿಡ್ತು ಅಂತ ಹೇಳ್ತಿದ್ದಾನೆ. ಇವತ್ತು ನಾನು ನನ್ನ ಸಭೆಯ ಜನರಿಗೆ ಎಷ್ಟು ಜನರಿಗೆ ಈ ಮಾತನ್ನು ಹೇಳಕ್ಕೆ ಸಾಧ್ಯ? ನಿಮ್ಮಲ್ಲಿ ಬಿತ್ತಿದಂಥ ಸುವಾರ್ತೆ ಫಲ ಕೊಟ್ಟುಬಿಡ್ತು ಅಂತ. ಫಲ ಕೊಡೋದ್ರ ಅರ್ಥ ಏನು ಹೇಳಿ? ಇವತ್ತು ಒಂದು ಬೀಜವನ್ನು ಹಾಕಿ ಅದು ಬೆಳೆದು, ಇವತ್ತು ನಾನು ಒಂದು ಸೀಬೆ ಗಿಡ ಹಾಕಿದ್ದೀನಿ, ಸೀಬೆ ಮರದ್ದು ಬೆಳೀತಾ ಇದೆ, ಇನ್ನೊಂದು ಫಲ ಕೊಟ್ಟಿಲ್ಲ. ಒಂದು ದಿನ ಅದು ಫಲ ಕೊಟ್ಟಾಗ ಹಾಕಿ ನೀರು ಹಾಕಿದಂಥ ನನಗೆ ಬಹಳ ಸಂತೋಷ ಆಗ್ತದೆ. ಹೌದಾ? ಫಲನೇ ಕೊಡ್ತಿಲ್ಲ ಅಂದರೆ ನೀವು ಹೇಳಿ. ಇಲ್ಲಿ ಹೊತ್ತೊತ್ತಿಗೆ ಬಂದು ನೀರು ಹಾಕಿ ಅದನ್ನು ಕಾಪಾಡ್ತಾ, ಹಸುಗಳಿಂದ ಕಾಪಾಡ್ತಾ ಅದನ್ನು ಬೆಳೆಸ್ತಾ ಇರ್ತಕ್ಕಂಥ ನನಗೆ ಫಲ ಸಿಕ್ಕಲಿಲ್ಲ ಅಂದರೆ ಪೋಷಿಸೋದಿಲ್ಲ, ಬಹಳ ಬೇಜಾರಾಗುತ್ತೆ. ಮತ್ತೆ ಅದಕ್ಕೆ ನೀರು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರೆ ಇನ್ನೂ ಒಂದು ಕಡೆ ಮಾಡ್ತೀವಿ, ಕಡ್ದು ಹಾಕ್ಬಿಡ್ತೀವಿ. ಇವತ್ತು ಸುವಾರ್ತೆ ಎಂಬ ಬೀಜವನ್ನು ಬಿತ್ತಿದಂಥ ನಿಮ್ಮ ಜೀವನದಲ್ಲಿ ನೀವು ಫಲ ಕೊಡ್ತಾ ಇದ್ದೀರಾ? ಫಲ ಕೊಡೋದೊಂದು ಏನು ಹೇಳಿ? ಸೀಬೆ ಬೀಜ ಹಾಕಿದ ಮೇಲೆ ಅದು ಕೂಡ ಏನು ಕೊಡಬೇಕು? ಸೀಬೆ ಹಣ್ಣನ್ನು ಕೊಡಬೇಕು. ಇವತ್ತು ನಾನು ನಿಮಗೆ ಸುವಾರ್ತೆ ಎಂಬ ಬೀಜ ಬಿತ್ತಿದ್ದೀನಿ, ನೀವೇನು ಮಾಡಬೇಕು? ಸುವಾರ್ತೆ ಎಂಬ ಬೀಜವನ್ನು ಬಿತ್ತಿ ಮತ್ತೊಬ್ಬರಿಂದ ಫಲವನ್ನು ನೀವೇನು ಮಾಡಬೇಕು? ಕೊಡಬೇಕು. ನೀವು ಕೊಡ್ತಿದ್ದೀರಾ? ಕೆಲವರು ಕೊಡ್ತಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಇನ್ನು ಕೆಲವರು ಕೊಡ್ತಾನೇ ಇಲ್ಲ. ಪೌಲ ಹೇಳುವಂಥ ವಿಷಯ 6ನೇ ವಚನ ಗಮನಿಸಲಿ. ಫಲವನ್ನು ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಏನಾಯ್ತಂತೆ? ವೃದ್ಧಿ ಆಯ್ತಂತೆ. ಯಾವುದಾದ್ರೂ ಒಂದು ಮರಗಳನ್ನು ನೋಡಿರ್ಬೋದು ನೀವು. ಫಸ್ಟ್ ಮರದಲ್ಲಿ ಹಣ್ಣು ಬಿಡುವಾಗ 1-2 ಬಿಟ್ಟಿರುತ್ತೆ. ಅಂಥ ಮರಗಳು ನೋಡಿದ್ರೆ ನೀವು ಜಾಸ್ತಿ ಬಿಡೋದೇ ಇಲ್ಲ. ನೆಕ್ಸ್ಟ್ ಇಯರ್ ಬಂದಾಗ ಅಷ್ಟೇ ಕೊಡುತ್ತಾ? ಏನಾಗಿರುತ್ತೆ? ವೃದ್ಧಿಯಾಗಿರುತ್ತೆ. 1 ವರ್ಷದ ವಿಶ್ವಾಸಿ, 2 ವರ್ಷದ ವಿಶ್ವಾಸಿ, 5 ವರ್ಷದ ವಿಶ್ವಾಸಿ, 10 ವರ್ಷದ ವಿಶ್ವಾಸಿ ಅಂತಿರುವಾಗ ನೀನು ಅದಕ್ಕೆ ತಕ್ಕ ಹಾಗೆ ವೃದ್ಧಿಯಾಗಿದ್ದೇನೆ ಎನ್ನುವುದನ್ನು ನಾನು ನೀನು ತೋರಿಸಬೇಕು. ಯಾವುದರಲ್ಲಿ? ಸುವಾರ್ತೆ ಸಾರುವ. ಯೇಸು ಸ್ವಾಮಿ ಹೇಳಿದಂತೆ ಇದು ಯಾವ ವಿಚಾರ ಗೊತ್ತಾ? ಯೇಸು ಕ್ರಿಸ್ತನು ಬರುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂತ ಕೇಳ್ತಿದ್ದಾನೆ. ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಗೊತ್ತಾ? ನೀನು ಬಹು ತಾಳ್ಕೊಂಡು, ಕಡೆವರೆಗೂ ತಾಳ್ಕೊಂಡ್ರೆ ಯೇಸು ಸ್ವಾಮಿ ಬರ್ತಾರೆ. ಅದರ ಜೊತೆಗೆ ನೀನು ಸುವಾರ್ತೆ ಎಲ್ಲ ಕಡೆ ಸಾರಲ್ಪಡಬೇಕಂತೆ ಅಂತ ತಿಳ್ಕೊಂಡು ನೀನು ಫಲ ಕೊಟ್ಟು ವೃದ್ಧಿಯಾಗ್ತಾ ಬಂದರೆ ದಯಮಾಡಿ ವೃದ್ಧಿಯಾಗ್ರಿ. ಇವತ್ತು ನೀನು ರಕ್ಷಣೆ ಹೊಂದಿ ಅನೇಕ ಜನರನ್ನು ತಂದು ನನ್ನ ಸಭೆಯಲ್ಲಿ ನೀನು ಕೂರಿಸೋದಾದರೆ ಈ ಸಭೆ ವೃದ್ಧಿಯಾಗುತ್ತೆ. ಇದ್ದ ಸ್ಥಿತಿಯಲ್ಲಿ ನಾವಿರೋದು ಬೇಡ. ನನ್ನ ಪ್ರಾರಂಭದ ಸೇವೆಯನ್ನು ನೋಡಿದ್ದೀನಿ, ಬಹಳ ವೃದ್ಧಿಯನ್ನು ಕಂಡಂಥ ಸೇವೆ. ಬಟ್ ಈ ದಿನಗಳಲ್ಲಿ ತುಂಬ ಜನ ನಿಂತಂಥ ಸ್ಥಿತಿಯಲ್ಲಿದ್ದೀರಿ, ಫಲ ಕೊಡ್ತಾ ಇಲ್ಲ. ಈಗ ಸಭೆಯೇ ಮತ್ತೊಬ್ಬರಿಗೆ ಸುವಾರ್ತೆ ಸಾರಲೇಬೇಕು. ಒಂದು ವೇಳೆ ನಿನಗೆ ಸುವಾರ್ತೆ ತಲುಪಿಸೋರು ಈ ರೀತಿ ನೀನು ನಿನ್ನ ಹಾಗೆ ಯೋಚನೆ ಮಾಡಿದರೆ ನಾನು ರಕ್ಷಣೆಗೆ ಬರ್ತಾ ಇರಲಿಲ್ಲ. ದಯಮಾಡಿ ಈ ಕಡೆಯ ದಿನಗಳಲ್ಲಿ ಯೇಸು ಬರೋಣ ಹತ್ತಿರ ಆಗಿರೋದ್ರಿಂದ ಮತ್ತೊಬ್ಬರಿಗೆ ಸುವಾರ್ತೆ ಎಂಬ ಫಲವನ್ನು ನೀನು ಕೊಟ್ಟು ವೃದ್ಧಿ ಆಗಬೇಕಂತೆ. ನೀನು ವೃದ್ಧಿ ಆಗೋದ್ರ ಬಗ್ಗೆ ಯಾವ್ದು ಯೋಚನೆ ಮಾಡ್ತೀವಿ ಹೇಳಿ? ನಾವು ವೃದ್ಧಿ ಆಗೋದ್ರ ಬಗ್ಗೆ ಯಾವ್ದು ಯೋಚನೆ ಮಾಡ್ತೀವಿ ಅಂದರೆ ಹಣದ ಬಗ್ಗೆ ವೃದ್ಧಿ ಯೋಚನೆ ಮಾಡ್ತೀವಿ, ಕುಟುಂಬದಲ್ಲಿ ವೃದ್ಧಿ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಪೌಲನು ಸಭೆಯವ್ರಿಗೆ ಏನು ಹೇಳ್ತಿದ್ದಾನೆ? ಸುವಾರ್ತೆ ಎಂಬ ಬೀಜವನ್ನು ಫಲ ಕೊಟ್ಟು ನೀವು ವೃದ್ಧಿಯಾಗುತ್ತಾ ಬಂದ ಪ್ರಕಾರ, ಗಮನಿಸಿ ಮುಂದೆ ಓದ್ತೀನಿ, ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ. ಹಾಗಿದ್ರೆ ಲೋಕದ ಕಡೆಯವರೆಗೂ ಇನ್ನೂ ಇಲ್ಲಿವರೆಗೂ ಹಬ್ಬುತ್ತಾ ಬಂದಿರೋದಕ್ಕೆ ಪೌಲ ಹೇಳ್ತಿದ್ದಾನೆ, ಕೊರಿಂಥ ಸಭೆಯವರೂ ಒಂದು ಕಾರಣ ಅಂತ. ಕಳೆದ ವಾರ ನಾನು ಹೋಗಿದ್ದೆ ಕಿರ್ಗಾವಲು ಅಂತ, ತುಂಬ ದೂರ, ಮಳವಳ್ಳಿ ಹತ್ತತ್ರ ಕಿರ್ಗಾವಲ್ಗೆ ಹೋಗಿದ್ದೆ. ಕಿರ್ಗಾವಲಿಂದ ಇನ್ನೂ ಮುಂದೆ ಹೊರಗಡೆ ಒಂದು ಹಳ್ಳಿಗೆ ಹೋಗಬೇಕು. ದೇವರು ನಾನು ಸ್ತೋತ್ರ ಮಾಡಿ, ದೇವರು ಎಲ್ಲರೂ ಇದ್ದಂಥ ನನ್ನನ್ನು ಇಲ್ಲಿಯವರೆಗೂ ನನ್ನ ಕರ್ತನಿದ್ದೀರ ಸ್ವಾಮಿ. ಯಾಕೆ ಪ್ರತಿದಿನ ನಮ್ಮ ಪ್ರೇಯರ್ ಗ್ರೂಪ್ಗೂ ಜಾಯ್ನ್ ಆಗ್ತಿದ್ದಾರೆ. ಒಂದು ಇಡೀ ಕುಟುಂಬಕ್ಕೆ ಸುವಾರ್ತೆ ತಲುಪಿಸಿ ಪ್ರಾರ್ಥನೆ ಮಾಡಿ ಒಂದು ದೊಡ್ಡ ಬಿಡುಗಡೆ ಆಗುವಂಥ ದೇವರಾಗಲಿ ಕಾರ್ಯ ಮಾಡಿದ್ರು ಕಳೆದ ವಾರ.
ಒಂದು ತವಕ ನಮ್ಮಲ್ಲಿ ಇರಬೇಕು. ದೇವರೇ, ಈ ರೀತಿ ನನ್ನನ್ನು ಉಪಯೋಗಿಸು, ನನ್ನನ್ನು ಕರ್ಕೊಂಡು ಹೋಗು, ಎಲ್ಲೆಲ್ಲ ಸುವಾರ್ತೆ ತಲುಪಿಲ್ವ, ನನ್ನ ಜಿಲ್ಲೆಯ ಕಡೆಯವರೆಗೂ, ಇನ್ನೂ ಹೇಳಿದ್ರೆ ಕರ್ನಾಟಕದಾದ್ಯಂತ ನನ್ನ ಸಭೆ ಮೂಲಕ ಸುವಾರ್ತೆ ಹರಡಬೇಕು. ನಾನು ಪ್ರಾರಂಭದಲ್ಲಿ ಮೈಸೂರಿಂದ ಬಂದಂಥ ಟೀಮ್ ಬಗ್ಗೆ ನನಗೆ ಗೊತ್ತು. ಕರ್ನಾಟಕ ರಾಜ್ಯದ ಎಷ್ಟೋ ಜಿಲ್ಲೆಗಳಿಂದ ನನಗೆ ದೇವ ಜನರು ಕೊಟ್ಟರು. ಇವತ್ತು ಅಲ್ಲಲ್ಲ ಆಯಾ ಜಿಲ್ಲೆಗಳಿದ್ದಾರೆ. ಇವತ್ತು ಅನೇಕರಿಗೆ ಸುವಾರ್ತೆ ಸಾಧಿಸಿದ್ದಾರೆ. ಅದು ಎಬಿನೇಜರ್ ಪ್ರಾರ್ಥನಾಲಯದಿಂದ ನಡೀತಾ ಇದೆ. ಅದು ನಿಮ್ಮ ಮೂಲಕ ನಡೀಬೇಕು, ನಿಮ್ಮ ಮೂಲಕವೂ ನಡೀಬೇಕು, ನಿಮ್ಮ ಗ್ರಾಮಗಳಲ್ಲೂ ವೃದ್ಧಿ ಆಗಬೇಕು. ತೀರ್ಮಾನ ಮಾಡೋಣ, ದೇವರೇ ನನ್ನಲ್ಲಿ ಸುವಾರ್ತೆ ಬೀಜ ಬಿತ್ತಿ ನಾನು ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಅಂತ ನನ್ನ ಸೇವಕರು ಹೇಳಬೇಕು. ನನ್ನಲ್ಲಿ ವೃದ್ಧಿ ಆಯಿತು. ಕೆಲವು ಹೆಸರೆಲ್ಲ ಇಷ್ಟಪಡಲ್ಲ, ಕೆಲವು ಬೇಸರ ಆಗಿಬಿಡುತ್ತೆ. ಕೆಲವು ನಮ್ಮ ಸಭೆಯಲ್ಲಿದ್ದಾರೆ. ಚೆನ್ನಾಗಿ ನಿಮ್ಮ ಮೂಲಕ ಸೇವೆ ವೃದ್ಧಿ ಆಗ್ತಾ ಇದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೇಲೆ ಇನ್ನೊಂದು ವಚನ ತೆಗೆದುಕೊಳ್ಳೋಣ. ರೋಮಾಪುರವರ ಪತ್ರಿಕೆ 10ನೇ ಅಧ್ಯಾಯ. ಬೋರ್ ಆಗ್ತಿದೆಯಾ? ರೋಮಾಪುರವರ ಮರದ ಪತ್ರಿಕೆ 10ನೇ ಅಧ್ಯಾಯ. 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ, ಗಮನಿಸಿ. 10ನೇ ಅಧ್ಯಾಯ ಅದರ 18ನೇ ವಚನವನ್ನು ಓದಿಕೊಳ್ಳೋಣ. ಗಮನಿಸಿ, ರೋಮ ಪತ್ರಿಕೆಗೆ ಪೌಲ ಬರೆಯುವಾಗ ರೋಮ ಸಭೆಗೆ, ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಕೇಳ್ತಾರೆ. ಕೆಲವರು ರಕ್ಷಣೆ ಹೊಂದಿಲ್ವಲ್ಲ, ಅವ್ರಿಗೆ ಬೀಳಲಿಲ್ವೇನೋ ಸುವಾರ್ತೆ. ನೋಡಿ, ಪೌಲ ಹೇಳುವಂಥ ವಿಚಾರ ಇದೇ ಅಧ್ಯಾಯದಲ್ಲಿ, ನಾನು ಎಲ್ಲೆಲ್ಲ ಹೋಗಿ ಸುವಾರ್ತೆ ಸಾರಿದ್ದೇನೋ, ನಾನು ಇರುವಂಥ ಪ್ರಾಂತದಲ್ಲಿ ಎಲ್ಲ ಕಡೆ ನಾನು ಸುವಾರ್ತೆ ಸಾರಿದ್ದಾಯಿತು, ನೀನು ಸಾರೋದಕ್ಕೆ ನನಗೆ ಸ್ಥಳ ಇಲ್ಲ ಅಂತ ಹೇಳಿದಂಥ ಪೌಲ ಇಲ್ಲಿ ಏನು ಹೇಳ್ತಿದ್ದಾನೆ, ಅವರು ಒಂದು ವೇಳೆ ನಾನು ಹೇಳಲಿಲ್ವಾ ಅಂತ ಅಂದ್ಕೊಂಡು ಪುನಃ ಅವನೇ ಉತ್ತರ ಕೊಡ್ತಿದ್ದಾನೆ. ಬಿದ್ದದ್ದು ನಿಶ್ಚಯ. ನಿಶ್ಚಯ ಅಂತ ಹೆಂಗೆ ಹೇಳ್ತಿದ್ದಾನೆ? ಸಾರಿದ್ದಾನೆ. ಒಂದು ಅವನು ಸಾರುತ್ತಾನೆ, ಇಲ್ಲ ಅನೇಕರನ್ನ ಕಳಿಸಿರ್ತಾನೆ. ಇದು ಎರಡು ಕೆಲಸವನ್ನು ಮಾಡೇ ಮಾಡಿದ್ದಾನೆ. ಅದಕ್ಕೆ ಅವನು ಹೇಳ್ತಿದ್ದಾನೆ ಗ್ಯಾರಂಟಿ. ನಮ್ಮ ಭಾಷೆ ಹೇಳ್ಬೇಕಂದ್ರೆ ಗ್ಯಾರಂಟಿ ಮಾಡ್ತೀನಿ ಈ ಸರಿ ಹಬ್ಬ, ಈ ಗ್ಯಾರಂಟಿ ಬಿಟ್ಬಿಡಿ. ಪೌಲ ಹೇಳ್ತಿದ್ದಾನೆ, ಈ ಬೀದಿಗೆ ನಾನು ಸುವಾರ್ತೆ ಸಾರಿಲ್ವಾ, ನಿಮ್ಮೂರುಗಳಲ್ಲಿ ಈ ಬೀದಿಗೆ ಇಂಥ ಮನೆಗೆ ಸುವಾರ್ತೆ ಹೇಳಿಲ್ವ ನಾನು ಅಂತ ಯೋಚನೆ ಮಾಡಿ. ಹೇಳಿಲ್ಲ, ನಿಶ್ಚಯ. ಇವತ್ತು ನಾವು ಅನ್ಕೋಬೇಕಾಗಿದೆ, ಹೇಳಿಲ್ಲ, ಗ್ಯಾರಂಟಿ ಹೇಳಿಲ್ಲ ನಾನು ಅವಳಿಗೆ. ಪೌಲ ಹೇಳ್ತಿದ್ದಾನೆ, ಹೇಳಿರೋದು ನಿಶ್ಚಯ. ನಾನು ಸಭೆ ಜನ ಒಬ್ಬೊಬ್ಬರಿಗೆ ಹೇಳಬೇಕು, ಈ ವಾರ ನೀನು ಸುವಾರ್ತೆ ಹೇಳಿ ಬಂದಿದ್ದೀಯಾ? ಸುವಾರ್ತೆ ಈ ಥರ ನಾನು ಕೇಳಿದ್ರೆ ಭಯ ಆಗಬೇಕು ನನಗೆ. ಯಾರು ಸುವಾರ್ತೆ ಹೇಳಿದರೆ ಕೈ ಎತ್ತಿ ಅಂದರೆ ಎಲ್ಲ ಕೈ ಎತ್ತು ಬಿಡುತ್ತೆ ಅಂತ ನಾನು ಸುಮ್ಮನೆ ಇರಬೇಕು. ಎಲ್ಲ ಕೈ, ಈ ವಾರ ನಾನು ಸುವಾರ್ತೆ ಒಬ್ಬರಿಗೆ ಹೇಳಿದೆ ಪರವಾಗಿಲ್ಲ, ಈ ವಾರ ನಾನು ಸುವಾರ್ತೆ ಹೇಳಿದ್ದೀನಿ ಅನ್ನುವಂಥ ನನ್ನ ಸಭೆ ಹೆಚ್ಚಾಗಬೇಕು. ಪೌಲ ಅಂಥ ಕಾರ್ಯ ಮಾಡಿರೋದ್ರಿಂದಲೇ ಅವನು ಹೇಳ್ತಿದ್ದಾನೆ ಸಾರಿರೋದು ನಿಶ್ಚಯ ಅಂತ. ನೀವೆಲ್ಲರೂ ಆ ಥರ ಕೈ ಎತ್ತವ್ರು ಆಗಿಬಿಟ್ಟಿದ್ರೆ, ನಾನು ಅನೇಕರಿಗೆ ಹೇಳ್ತೀನಿ, ನನ್ನ ಜಿಲ್ಲೆಯನ್ನು ಕಂಪ್ಲೀಟ್ ಸುವಾರ್ತೆ ನಾನು ತುಂಬಿಸೋದು ನಿಶ್ಚಯ ಅಂತ ನಾನು ಹೇಳ್ಕೊತೀನಿ. ಆಮೇಲೆ ಆ ವೈರಾಗ್ಯ ನಮಗೆ ಬರಬೇಕು ಪ್ರಿಯ ಸಭೆಯೇ. ನಿಶ್ಚಯ ಅಂತ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ನನಗೆ ಆಶ್ಚರ್ಯ ಆಯಿತು ಪೌಲನ ಮಾತನ್ನು ಕೇಳುವಾಗ. ಹೇಗೆ ಹೇಳಕ್ಕೆ ಸಾಧ್ಯ? ಒಂದು ಗ್ರಾಮದವರು ನಾನು ಬಿಟ್ಬಿಡ್ತೀನಿ. ಇವತ್ತು ಉದಾಹರಣೆ ನಮ್ಮ ಚಾಮರಾಜನಗರದಲ್ಲಿ 186 ಗ್ರಾಮ ಇದೆ. ಎಲ್ಲ ಗ್ರಾಮಕ್ಕೂ ಹೋಗಿದ್ದು ಬಂದಿನಿ ಅನ್ನೋದು ಹೆಚ್ಚಿನ ಇದರಲ್ಲಿ 186 ಗ್ರಾಮಕ್ಕೂ ಇಲ್ಲ. ಒಂದು ವೇಳೆ ಹೋಗಬೇಕು ಅಂದರೆ ಎಲ್ಲ ಗ್ರಾಮದಲ್ಲೂ ಒಂದೊಂದು ಮದುವೆ ಇಡಬೇಕು ನಿಮಗೆ. ಗ್ಯಾರಂಟಿ ಹೋಗಿದ್ದು ಬರ್ತಿದ್ದಾರೆ. ಸುವಾರ್ತೆ ಸಾರಿ ಅನ್ನಿ, ಹೋಗಿ ಒಂದು ವಾಕ್ ಪ್ರೇಯರ್ ಮಾಡಿ ಅನ್ನಿ, ಆಗಲ್ಲ. ಪೌಲ ಅದನ್ನು ಮಾಡಿದ್ದಾನೆ. ನನ್ನ ಜೊತೆ ಸ್ವಲ್ಪ ಸಹಾಯ ಮಾಡಿರಿ, ಒಂದು ರಜೆ ಇದೆ ಪಾಸ್ಟ್ರೆ, ಇವತ್ತು ಯಾವ ಗ್ರಾಮಕ್ಕೆ ಹೋಗಿಲ್ಲ, ಬನ್ನಿ ಒಂದು 5 ಜನ ನಾವು ಹೋಗೋಣ. ಆಮೇಲೆ ಬೈಕಲ್ಲಿ ತಗೊಂಡು ಹೋಗೋಣ, ಕಾರಲ್ಲಿ ಹೋಗೋಣ, ವಾಕ್ ಪ್ರೇಯರ್ ಮಾಡೋಣ. ಆ ಒಂದು ವೈರಾಗ್ಯ ತೆಗೆದುಕೊಳ್ಳ್ರಿ. ರಜೆ ಸಿಕ್ತಾ ಕೂತ್ಕ ಟಿ ವಿ ಮುಂದೆ ಮುಗಿದೋಯ್ತು, ಮಲಿಕ ಮನೇಲಿ ಸಿಕ್ಕಿದ್ದೆ ರೆಸ್ಟ್ ಮಾಡು. ಈ ಸ್ವಭಾವ ಬಿಟ್ಟು ದೇವರೊಂದಿನ ಕೇಳ್ತಾರೆ, ನೀನು ಫಲವನ್ನು ಕೊಟ್ಟು ಅದು ವೃದ್ಧಿ ಆಯಿತಾ? ಪೌಲ್ನಾಗೆ ನಾವು ಹೇಳಬೇಕು, ನಾನು ಸಾರಿರೋದು ನಿಶ್ಚಯ. ದೇವರು ಹೇಳ್ಬೋದು, ಚಾಮರಾಜನಗರ ಇನ್ನೂ ಅಲ್ಲಿಗೆ ರಕ್ಷಣೆ ಹೊಂದಿಲ್ಲ ಯಾಕೆ ಅಂತ ನನ್ನ ಕೇಳಿದ್ರೆ, ನಾ ಸಾರಿನಿ ಸ್ವಾಮಿ, ನಂಗೆ ಗೊತ್ತಿಲ್ಲ ಹೇಳ್ಬೇಕಂಗೆ ನಾವು. ನಾನು ಹೇಳಾಯ್ತು ಅಲ್ಲೋಗಿ ತಲೆ ತೆಗೆಸ್ಕೊಂಡ್ರೆ ನಡೆಯಲ್ಲ ಕೆಲಸ. ನಾನು ಅಂದ್ಕೊಂಡು ನಮ್ಮ ಭರತವ್ರು ಸಿಕ್ಕರೆ ಏನೆಲ್ಲ ಮಾಡಿಬಿಡ್ತೀನಿ ಅಂತ. ಬೇಕಾದ್ರೆ ಪ್ರಯತ್ನ ಪಟ್ಟಿದ್ರೆ ಕಾರ್ಡಲ್ಲಿ ಇನ್ನೊಂದು ಸ್ಕೂಲ್ ತರಬಿಡೋರು ಅವರು, ಕೊಟ್ಟಿದ್ರೆ ಅವಕಾಶ. ಅಷ್ಟು ದುಡಿತಾರೆ ಅಲ್ಲಿಗೆ. ಸೇವೆಗೆ ದುಡಿರೇನಿ ಹೆಸರೇ ಹೇಳ್ತಾನೆ, ನೀವು ಸ್ವಲ್ಪ ಬಹುಮಾನ ಆಗಲಿ. ಅಲ್ಲೇಲೂಯಾ. ನಾನು ಹೇಳಬೇಕು,
ನಾಗೊಳ್ಳಿಲಿ ಒಂದು ಬಿದ್ದನ್ನು ಬಿಟ್ಟಿಲ್ಲ ನಾನು. ಅವ್ರು ಸಾರಿದ್ರೆ ಯಾರಿಗೂ ಹೆಮ್ಮೆ ನನಗೆ. ನಾನು ಹೇಳ್ಕೊತೀನಿ, ಪೌಲ್ ಹೇಳ್ತಾನೆ ನಾನು ಗ್ಯಾರಂಟಿ ಅಂತ. ಕುಮಾರ್ ಅವ್ರ ಟೀಮಿ ವರ್ಣಿಸೋದೇ ಬೇಡ. ಇನ್ನು ಹಂಸವೇಣಿ ಒಂದು ಬೀದಿಗೆ ಹೋದರೆ ಕುಮಾರ್ ಅವರು ಇನ್ನೊಂದು ಬೀದಿ. ಯಾತಕ್ಕೆ ಜಗಳ ಬಿಡಿಸಿ ಬನ್ನಿ ಅಂತ ಕರೆಕ್ಟ್. ಇದಕ್ಕಲ್ಲ, ಈ ಗ್ರಾಮದಲ್ಲಿ ನನಗೆ ಜನರ ಕೊಟ್ಟಿದೆಯಾ ಸ್ವಾಮಿ, ಅಲ್ಲೆಲ್ಲ ಸುವಾರ್ತೆ ಸಾಧ್ಯ. ಉದಾಹರಣೆ ನಮ್ಮ ಮಹೇಶ್ ಪವಿತ್ರ ಅವರು ತಕ್ಕ ಮಟ್ಟಿಗೆ ಅದು ಆ ಊರಲ್ಲಿದ್ದಾರೆ, ಅನೇಕರ ಕೂಡಿಸಿ ಪ್ರಾರ್ಥನೆ ಮಾಡ್ತಾರೆ. ರಾಜೇಶ್ ಮತ್ತು ಸುಜಾತ ಆಟದಲ್ಲಿ ತುಂಬ ಅನೇಕರ ದೇವರ ನಾಮವನ್ನು ಹಾರಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಇನ್ನು ಕೆಲವರು ಇದ್ದಾರೆ, ಮಂಜನ ಅವರ ಫ್ಯಾಮಿಲಿ ಅಲ್ಲೂ ನಡೀತಿದೆ ಉತ್ತಮವಾಗಿ ಸೇವೆ. ಎಷ್ಟು ಜನ ಇಬ್ಬರು ಕರ್ತನ ಸೇವೆ ಮಾಡೋಕ್ಕೆ ಇಬ್ಬರು ಗಂಡ ಹೆಂಡ್ತಿರು, ಆದರೆ ನಾನಂತೂ ಒಂದಿನೂ ನೋಡಿಲ್ಲ. ಮಂಜನ್ನು ಕೋಮಲ ಸಿಸ್ಟ್ರು ಬಾ ಹೋಗಿ ಬರೋ ಮುಂದೆ ಕುಟುಂಬದ ಪ್ರೇಯರ್ ಮಾಡ್ಬಿಟ್ಟು ಬರೋ ಮುಂದೆ ಯಾವತ್ತು ಕರ್ಕೊಂಡು ಹೋಗಿದ್ದಾರೆ ನಾನು ನೋಡಿಲ್ಲ. ನಾವು ಹೇಳಬೇಕು, ನಮ್ಮೂರು ದೊಡ್ಡೂರು, ನಮ್ಮೂರು ಚಿಕ್ಕೂರು, ಒಂದು ಮನೆ ಬಿಟ್ಟಿಲ್ಲ ಪಾಶು ನಾನು ಸಾರಿದ್ದೀನಿ. ಈ ರೀತಿ ಹೇಳಿದ್ರೆ ನಾನು ಸಭೆಗೆ ಹೇಳ್ಕೊತೀನಿ. ನಾನೇ ಕಳೆದ ಸಾರಿ ಹೇಳ್ದಲ್ವ, ದೇವ್ರು ನಂಗೊಂದು ಪತ್ರಿಕೆ ಬರೋಕ್ಕೆ ಅವಕಾಶ ಕೊಟ್ಟರೆ ನಾನು ಬರೀತೀನಿ. ಚಾಮರಾಜನಗರ 1 ಗ್ರಾಮವನ್ನು ಬಿಡದೆ ಸಾರುವುದು ನಿಶ್ಚಯ ಅಂತ ಬರೀತೀನಿ. ಆಮೇಲೆ ಹೆಸರುವಾಗಿದ್ದೀರಾ? ಇಲ್ಲ ಏನು ಬರೀಬೋದು ಯೋಚನೆ ಮಾಡಿ. ಇಲ್ಲ ಹಂಗೂ ಬರೆಯಲ್ಲ, ನಾನು ಸಾರಾಗಿರೋ ನಿಶ್ಚಯ ಅಂತ. ನಾನು ಕೊಟ್ಟವ್ರು ಅಂಥವ್ರು ಸ್ವಾಮಿ ಅಂತ ಬರ್ಬಿಡ್ತೀನಿ ಒಂದೇ ಲೈನಲ್ಲಿ. ನಾನು ಕೊಟ್ಟವರೆಲ್ಲ ಅಂಥವರೇ ಸ್ವಾಮಿ ಅಂತ ಒಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ. ಚಾಮರಾಜನಗರ ಬರೆದ ಸಭೆಗೆ ಬರೆದ ಪತ್ರಿಕೆ ನಾನು ಕೊಟ್ಟವ್ರಲ್ಲ ಅಂಥವರೇ ಸ್ವಾಮಿ ಆಮೇಲೆ ಅಂತ ಬರೆದು ಮುಗಿಸ್ಬಿಡ್ತೀನಿ ಒಂದೇ ಲೈನಲ್ಲಿ. ಅದು ಬೈಬಲ್ಗೆ ಬರಲ್ಲ ಪುಸ್ತಕ. ಅದು ನಾವು ಫಲ ಕೊಡೋರಾಗಿರಬೇಕು. ಆಮೇಲೆ ರೋಮ ಪ್ರಕಟಣೆ ಬಂದ್ಬಿಡ್ತೀನಿ. ಇದನ್ನು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಪ್ರಕಟಣೆ 14ನೇ ಅಧ್ಯಾಯ. ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಏನು ನಡೀತೆ ಯೋಚನೆ ಮಾಡಿ. ಪ್ರಕಟಣೆ 14ನೇ ಅಧ್ಯಾಯಕ್ಕೆ ಬಂದು ಅದರ 6ನೇ ವಚನ. ಕಂಡೆನು. ಅವನಲ್ಲಿತ್ತು. ಕಡೆ ಇದ್ರಿಲ್ಲ ನಡೆಯುವಂತಹ ಕಾರ್ಯ. ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರಿ ಬರುವುದನ್ನು ಕಂಡೆನು. ಅವನೇನು ಮಾಡಿದಂತೆ, ಭೂನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನು ಆಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಆ ದೇವದೂತನಲ್ಲಿ ಏನಿತ್ತಂತೆ? ಶುಭ ವರ್ತಮಾನ. ಶುಭ ವರ್ತಮಾನ ಅಂದರೆ ಸುವಾರ್ತೆ. ಯೇಸು ಕ್ರಿಸ್ತನೊಬ್ಬ ರಕ್ಷಕನಿದ್ದಾನೆ. ನಿನ್ನ ನರಕದಿಂದ ತಪ್ಪಿಸ್ತಾನೆ, ನಿನ್ನ ಪಾಪದಿಂದ ಬಿಡಿಸ್ತಾನೆ, ನಿನ್ನ ಕ್ಷಮಿಸ್ತಾರೆ, ನಿನ್ನೆಲ್ಲ ಇಕ್ಕಟ್ಟುಗಳನ್ನು ಬಿಡಿಸ್ತಾರೆ, ನೀನು ನರಕಕ್ಕೆ ಹೋಗಲ್ಲ, ನಿತ್ಯವಾದ ನರಕದ ಬೆಂಕಿಯಲ್ಲಿ ನೀನು ಬೇಯಲ್ಲ ಅನ್ನುವಂಥ ಆ ಶುಭವಾರ್ತೆ ಅವನ ಕೈಯಲ್ಲಿ ಕೊಟ್ಟಿತ್ತಂತೆ. ನನ್ನ ಆಸೆ ಏನು ಗೊತ್ತಾ? ಈ ದೇವದೂತ ಚಾಮರಾಜನಗರ ಕಡೆಗೆ ತಿರುಗಿ ನೋಡಬಾರ್ದು. ಯಾಕೆ ಹೇಳಿ? ನಾವಿದೀವಲ್ಲ, ನಾವು ಸಾರಾಯ್ತಲ್ಲ, ನಾವು ಸಾರ್ತೀವಲ್ಲ. ಮಕ್ಕಳು ನೋಡಿದ್ರೆ ಅಯ್ಯೋ ದೇವರೇ, ಅದಕ್ಕಾದ್ರೂ ಎಸ್ ಅನ್ನ ಹೌದಾ ದೇವದೂತನಿಗೆ ಬರೋದು ಬೇಡ ಸ್ವಾಮಿ ಇನ್ಮೇಲೆ ನಾ ಮಾಡ್ತೀನಿ ಅನ್ನೋದು ಒಂದು ವೈರಾಗ್ಯ ಕಾಣಲಿಲ್ವಲ್ಲ. ಗಮನಿಸ್ರಿ, ಉಪ್ಪಿಟ್ಟು ಕೇಸರಿ ಬಾತು ಅಂದರು ಹಂಗೆ ಕೂತಿರ್ತಿದ್ದಾರೆ, ಬಿರಿಯಾನಿ ಅಂದರು ಹಂಗೆ ಕೂತಿರ್ತಾರೆ. ಬಿರಿಯಾನಿ ನೆಕ್ಸ್ಟ್ ಮಾಡ್ಸೋಕೆ ಮನಸ್ಸಾಗ್ತದೆ ನನಗೆ. ಯಾನ್ ಕೊಟ್ಟರು ತಿಂತಾರೆ ಕಂಡ್ಬಿಡು ನಮ್ಮ ಜನ ಅನಿಸ್ಬಿಡುತ್ತೆ. ಖರ್ಚು ಯಾತಿಗೆ ಮಾಡಿಸೋದು. ನಾನು ಹೇಳಿದ್ದು ಗಮನಿಸ್ರಿ, ದೇವದೂತ ಆಕಾಶದಲ್ಲಿ ಆಗಿ ಬರ್ತಾ ಇರೋದನ್ನು ಕಂಡನಂತೆ. ಅವನ ಕೈಗಳಲ್ಲಿ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ಶುಭ ವರ್ತಮಾನ ಸಾರು ಹೋಗುವಂತ ಕಳಿಸ್ಕೊಟ್ಬಿಟ್ರು. ಯಾಕೆ ಗೊತ್ತಾ? ನಾನು ನಂಬಿದಂಥ ಜನ ಸಾರಲಿಲ್ಲವೇ ಅವರು. ಈಗ ನೀನೇನು ಮಾಡು, ನೀನು ಸಾರುವಂತ ಅವ್ನು ಕಳಿಸ್ತಿದ್ದಾನೆ. ನಾವೇನು ಹೇಳಬೇಕು ಗೊತ್ತಾ? ನಮ್ಮ ಜಿಲ್ಲೆಗೆ ಅವನು ಕಳಿಸ್ಬೇಡ ಸ್ವಾಮಿ, ನಾವು ನೋಡ್ಕೊತೀವಿ. ಆಮೇಲೆ ನಿಮ್ಮ ಜನಾಂಗದಲ್ಲಿ ನೀವು ರಕ್ಷಣೆ ಹೊಂದಿದ್ರೆ ಅವರ ಜನಾಂಗಕ್ಕೆ ಜವಾಬ್ದಾರಿ ತೆಗೆದುಕೊಳ್ರಿ. ಕಾವ್ಯ ನಾಯಕ ಸಿದ್ಧ ಬಂದಿದ್ದಾರೆ, ಆ ಜನಾಂಗಕ್ಕೆ ಜವಾಬ್ದಾರಿ ತೆಗೆದುಕೋಬೇಕು. ನಮ್ಮ ಗುರು ಉಪ್ಪಾರ ಜನಾಂಗದಿಂದ ಬಂದಿದ್ದಾರೆ, ಅವ್ರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಸಂಧ್ಯಾ ಬೋವೀಸ್ ಜನಾಂಗದಿಂದ ಬಂದಿದ್ದಾರೆ, ಅವ್ರ ಜವಾಬ್ದಾರಿ ತೆಗೆದುಕೋಬೇಕು. ಅಲ್ಲೆಲ್ಲೂಯ್ಯ. ನಮ್ಮ ನಾಗಮ್ಮ ಅವರು ಲಿಂಗಾಯತ್ ಜನಾಂಗದಿಂದ ಬಂದಿದ್ದಾರೆ, ಅವರು ಆ ಜವಾಬ್ದಾರಿ ತೆಗೆದುಕೊಳ್ಬೇಕು. ಅಲ್ಲೆಲ್ಲೂಯ್ಯ. ಸೋನಿ ಸಿಸ್ಟರ್ ಕ್ರಿಶ್ಚಿಯನಿಂದ ಬಂದಿದ್ದಾರೆ, ಕ್ರಿಶ್ಚಿಯನ್ರ ಜವಾಬ್ದಾರಿ ತಗೋಬೇಕು. ಹೌದಾ? ಈ ಥರ ಜವಾಬ್ದಾರಿಗಳನ್ನು ನಾವು ತೆಗೆದುಕೊಳ್ಳದೆ. ಕುಮಾರ್ ಬದ ನೀವು ಯಾವ ಜಾತೆ? ಗೊತ್ತಿಲ್ಲ ಬಿಡಿ, ಅದಕ್ಕೆ ಕೇಳಿದೆ, ಡೌಟ್ ಇತ್ತು. ಹೀಗೆ ನಾವು ಆಯಾ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಾವು ಸಾರ್ಬಿಟ್ರೆ
ಆ ಜನಾಂಗ ಜಾತಿ ಭಾಷೆಗಳವರ ವಿಷಯದಲ್ಲಿ. ಸಂಧ್ಯಾ ನಿಮ್ಮ ಯಾವ ಭಾಷೆ? ಜೋರಾಗಿ ಹೇಳಿ. ತೆಲುಗು ಜವಾಬ್ದಾರಿಗಳನ್ನ ಅವ್ರು ತಗೊಂಡ್ರೆ ಈ ದೇವದೂತ ತೆಲುಗುದಕ್ಕೆ ಬರಲ್ಲ. ನೀ ಬರಬೇಡ ಸ್ವಾಮಿ, ನಾನು ನೋಡ್ಕೋತೀನಿ. ಹಲ್ಲೆಲೂಯಾ. ಪ್ರಿಯ ಸಭೆಯೇ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಕಡೇ ದಿನಗಳಲ್ಲಿ ನಡೆಯುವಂಥ ಸೂಚನೆಗಳನ್ನು ದೇವರು ನಮಗೆ ಮಾತಾಡ್ತಿದ್ದ. ಕಡೆಯವರೆಗೆ 2 ವಿಚಾರನ ಧ್ಯಾನ ಮಾಡಿದ್ವಿ. ಮೊದಲನೇದಾಗಿ ಕಡೆಯವರೆಗೂ ತಾಳ್ಕೋಬೇಕು. ಎಲ್ಲರೂ ಹೇಳ್ರಿ, ಕಡೆಯವರೆಗೂ. 2ನೇ ವಿಚಾರ, ಎಲ್ಲ ಜನಾಂಗಗಳಿಗೆ ಏನಾಗಬೇಕು? ಸುವಾರ್ತೆ ಸಾರಲ್ಪಡಬೇಕು. ಆಗ ಅಂತ್ಯ ಬರುತ್ತೆ. 2 ವಿಚಾರ ಧ್ಯಾನ ಮಾಡಿದ್ದೀವಿ. ಕಡೆಯವರೆಗೂ ತಾಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. 2ನೇದಾಗಿ ಕರ್ತನ ಸುವಾರ್ತೆಯನ್ನು, ಆ ಶುಭ ವರ್ತಮಾನವನ್ನು ದೇವದೂತನ ಒಂದು ಸಾರುವುದಕ್ಕಿಂತ ಮುಂಚೆ ನಾನು ಸಾರ್ತೀನಿ. ಆಮೇಲೆ ಎದ್ದು ನಿಂತುಕೊಳ್ಳುವ ಕರ್ತನ ವಾಕ್ಯದ ಮೂಲಕ ನಿಮ್ಮೆಲ್ಲರ ಆಶೀರ್ವಾದ. ಆಮೇಲೆ